ಓಕೆ ಮಾಸ್ಟರ್. ನನ್ನ ಹೆಸರು ಅನಸೂಯ ಅಂತ, ಬಳ್ಳಾರಿನಿಂದ. ಎಲ್ಲರಿಗೂ ಮೊಟ್ಟ ಮೊದಲ ಬಾರಿಗೆ ಬ್ರಹ್ಮ ಋಷಿ ಗುರು ಪಿತಾಮಹಗೆ ಕೋಟಿ ಕೋಟಿ ಧನ್ಯವಾದಗಳು ಮಾಸ್ಟರ್. ಪತ್ರಿ ಮೇಡಮ್ಗೂ ತುಂಬು ಹೃದಯದ ಧನ್ಯವಾದಗಳು ಮಾಸ್ಟರ್. ಪಿರಮಿಡ್ ಕಾಲ್ ಸರ್ವಿಸಿನಿಂದ ವತಿಯಿಂದ ಈ ಸತ್ಸಂಗ ನಡೆಯುತ್ತೆ ಮಾಸ್ಟರ್. ಜೂಮ್ ನಲ್ಲಿ ಯೂಟ್ಯೂಬ್ ನಲ್ಲಿ ವೀಕ್ಷಿಸುವಂತ ಎಲ್ಲ ಆತ್ಮ ಬಂಧುಗಳಿಗೆ ಕೋಟಿ ಕೋಟಿ ಧನ್ಯವಾದಗಳು ಮಾಸ್ಟರ್. ಈ ದಿನ ನರೇಂದ್ರ ಸರ್ ಹಂಪಸಾಗರ ಅವರು ಮೌನ ಧ್ಯಾನದಲ್ಲಿ ಸಾಧನೆ ಮಾಡಿದ್ದಾರೆ. ದಿನ 4 ತಾಸು ಸಾಧನೆ ಮಾಡ್ತಾ ಇದ್ದಾರೆ. ಅವರು ಶಂಕರಾಚಾರ್ಯರ ಸಂದೇಶಗಳನ್ನು ತಿಳಿಸುತ್ತಿದ್ದಾರೆ ಮಾಸ್ಟರ್. ಸರ್ ನಮಸ್ತೆ ಸರ್, ವೆಲ್ಕಮ್. ಶರಣಾರ್ಥಿ ಸರ್. ಓಕೆ, ತುಂಬು ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಕಾರ್ಯಕ್ರಮವನ್ನು ಪ್ರಾರಂಭಿಸುವುದಕ್ಕೆ ಮೊದಲಿಗೆ ಸದ್ಗುರುಗಳಾದಂತಹ ಪಿತಾಮಹ ಪತ್ರಿಜಿ ಹಾಗೂ ತಟವರ್ತಿ ರಾಘಾರಾವ್ ಮತ್ತು ರಾಜಲಕ್ಷ್ಮಿ ಅಮ್ಮನವರ ಪಾದ ಪದ್ಮಗಳಿಗೆ ಶರಣಾರ್ಥಿಗಳನ್ನು ತಿಳಿಸುತ್ತಾ, ಈ ಝೂಮ್ನಲ್ಲಿ, ಈ ಯೂಟ್ಯೂಬ್ನಲ್ಲಿ ಯಾರ್ಯಾರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಾ ಎಲ್ಲ ನನ್ನ ಕೂಡಲ ಸಂಗನ ಶರಣರ ಪಾದಾರವಿಂದಗಳಿಗೂ ಶರಣಾರ್ಥಿಗಳು. ಶಂಕರಾಚಾರ್ಯರ ಸಂದೇಶವನ್ನು ತಿಳ್ಕೊಳ್ತಾ ಇದ್ದೀವಿ. ಒಂದೊಂದು ಯುಗದಲ್ಲಿ ಒಬ್ಬೊಬ್ಬ ಮಾಸ್ಟರ್ ಬಂದರು. ಒಂದೊಂದು ಯುಗ ಅಂದರೆ ಒಂದೊಂದು ಸೆಂಚುರಿನಲ್ಲಿ ಒಬ್ಬೊಬ್ಬರು ಬಂದರು. ಗೌತಮ ಬುದ್ಧರು ಒಂದು ಸೆಂಚುರಿನಲ್ಲಿ ಬಂದರು, ಮಹಾವೀರರು ಒಂದು ಸೆಂಚುರಿನಲ್ಲಿ ಬಂದರು, ರಾಮಣ ಮಹರ್ಷಿಗಳು ನಮ್ಮ ಈ ಒಂದಲ್ಲಿ ಬಂದರು, ಶಂಕರಾಚಾರ್ಯರು ಒಂದು ಸೆಂಚುರಿನಲ್ಲಿ ಬಂದರು. ಅದೇ ಶಂಕರಾಚಾರ್ಯರು ಈ ಕಲಿಯುಗದಲ್ಲಿ ಬಸವಣ್ಣಾಗಿ ಬಂದರು ಅಂತ ಹೇಳ್ತಾರೆ. ಬಸವಣ್ಣ ಹೇಳಿದ್ದು ಕೂಡ ಶಂಕರಾಚಾರ್ಯ ಹೇಳಿದ್ದು ಕೂಡ ಎರಡು ಒಂದೇ ಸಂದೇಶಗಳೇ. ಶಂಕರಾಚಾರ್ಯರು ಸಂಸ್ಕೃತದಲ್ಲಿ ಹೇಳಿದರು, ಬಸವಣ್ಣನವರು ಕನ್ನಡದಲ್ಲಿ ಹೇಳಿದರು. ಆ ರೀತಿಯಾಗಿ ಆಯಾ ಪ್ರಾಂತಗಳು ಅಂದರೆ ಆಯಾ ರಾಜ್ಯಗಳಲ್ಲಿ ಆಯಾ ಭಾಷೆಯಲ್ಲಿ ಹೇಳುವುದಕ್ಕೆ ಅವತಾರವನ್ನು ತೆಗೆದುಕೊಂಡು ಬಂದರು ಮಹಾನುಭಾವರು. ತೆಲುಗುನಲ್ಲಿ ವೇಮನಾಚಾರ್ಯರು ಬಂದು ತೆಲುಗುನಲ್ಲಿ. ನಮ್ಮ ಇದರಲ್ಲಿ ನಾರಾಯಣ ಯತೀಂದ್ರರು ಬಂದರು. ಇವಾಗ ಅದಕ್ಕೆ ಮುಂಚೆ ಬಸವಣ್ಣವ್ರು ಬಂದರು. ಹಂಗೆ ಒಂದೊಂದು ಇಲ್ಲಿ ತಮಿಳುನಾಡಲ್ಲಿ ರಾಮಾನುಜಾಚಾರ್ಯರು ಬಂದರು. ಆಯಾ ಪ್ರಾಂತ್ಯದಲ್ಲಿ ಆಯಾ ಭಾಷೆಯಲ್ಲಿ ಒಬ್ಬೊಬ್ಬ ಮಾಸ್ಟರ್ ಬಂದು ಒಂದೊಂದು ಸಂದೇಶವನ್ನು ಕೊಟ್ಟರು. ಸಂಸ್ಕೃತ ಎಲ್ಲರಿಗೂ ಅರ್ಥ ಆಗ್ತಾ ಇರ್ಲಿಲ್ವಲ್ಲ, ಆ ರೀತಿಯಾಗಿ ಸಂದೇಶವನ್ನು ಕೊಟ್ಟರು. ಆ ರೀತಿಯಾಗಿ ಶಂಕರಾಚಾರ್ಯರು ನಾವು ಸಾಧನೆ ಮಾಡಬೇಕಾದ್ರೆ ಸಾಧನ ಚತುಷ್ಟಯ ಅಂದರೆ ನಾವು ಸಾಧನೆ ಮಾಡಬೇಕಾದ್ರೆ ಏನೇನು ನಾವು ಚತುಷ್ಟಯ ಅಂದ್ರೆ 4 ಇರಬೇಕು. ನಮಗೆ ಸಾಧನೆ ಮಾಡಬೇಕಾದ್ರೆ 4 ಇರಬೇಕು. ಯಾವ್ಯಾವ 4 ಅಂತಂದ್ರೆ ವೈರಾಗ್ಯ, ವಿವೇಕ, ಷಟ್ ಸಂಪತ್ತಿ, ಮುಮುಕ್ಷತ್ವ. ಇವು 4 ಇರಬೇಕು ಅಂತ ಹೇಳಿದ್ದಾರೆ ಶಂಕರಾಚಾರ್ಯರು. ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಇವತ್ತು. ಫಸ್ಟು ವಿವೇಕ. ಇದ್ಯಾವುದು? ಯಾವುದನ್ನ ನಿತ್ಯ ವಸ್ತು ವಿವೇಕ ಅಂತಾರೆ. ಇದನ್ನ ನಿತ್ಯ ವಸ್ತು ವಿವೇಕ ಅಂದ್ರೆ ಯಾವುದು ವಸ್ತು ನಿತ್ಯವಾಗಿರುತ್ತೆ, ಯಾವುದು ವಸ್ತು ಅನಿತ್ಯವಾಗಿರುತ್ತೆ. ಇದನ್ನ ಬಹಳ ಮುಖ್ಯವಾಗಿ ತಿಳ್ಕೋಬೇಕು. ನೆನ್ನೆನೇ ಹೇಳಿದ್ದೀನಿ ನಾನು. ಯಾವುದು ಶಾಶ್ವತ ಅಂದ್ರೆ ಪರಮಾತ್ಮನೇ ಶಾಶ್ವತ. ಅವನಿಂದ ಸೃಷ್ಟಿಸಲ್ಪಟ್ಟಂತಹ ಎಲ್ಲವೂ ಅಶಾಶ್ವತವೇ. ಅವೆಲ್ಲವೂ ಕೆಲ ಸಮಯನೇ ಇರುತ್ತೆ ಅನ್ನೋದಕ್ಕೆ ಅದಕ್ಕೆ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀನಿ. ಬ್ರಹ್ಮನ ಆಯುಷೆಷ್ಟು, ವಿಷ್ಣು ಆಯುಷೆಷ್ಟು, ಶಿವನ ಆಯುಷೆಷ್ಟು, ಆ ಜಗನ್ಮಾತೆ, ಇವರೆಲ್ಲರಿಗೂ ಜಗನ್ಮಾತೆ ಕಣ್ಣು ರೆಪ್ಪೆ ಮುಡಿಯುವಷ್ಟು ಮುಚ್ಚೋದೇ ಇಲ್ಲ ಜಗನ್ಮಾತೆ ಕಣ್ಣು. ಕಣ್ಣು ಮುಚ್ಚಿಬಿಟ್ಟಿದ್ದಾಳೆ ಅಂದ್ರೆ ಆಗೋಯ್ತು. ಕಲಿಯುಗ ಪೂರ್ತಿ ಈ ಬ್ರಹ್ಮಾಂಡವೆಲ್ಲವೂ ಸೃಷ್ಟಿ ಎಲ್ಲರೂ ಹೊರಟೋಗ್ಬಿಟ್ಟು ಮತ್ತೆ ಹೊಸ ಸೃಷ್ಟಿ ಬರುತ್ತೆ. ಅಲ್ಲಿಗೆ ಅವರೆಲ್ಲರೂ ಕೂಡ ಒಂದು ಆಯುಷ್ ಇದೆ. ಆದರೆ ಪರಬ್ರಹ್ಮನಿಗೆ ಆಯುಷ್ ಇಲ್ಲ. ಅದಕ್ಕೆ ಯಾವುದು ನಿತ್ಯ ಯಾವುದು ಅನಿತ್ಯ ಅಂತ ತಿಳಿದುಕೊಳ್ಳುವುದೇ ವಿವೇಕ. ಯಾವುದು ಶಾಶ್ವತವಾಗಿರುತ್ತೆ, ಯಾವುದು ಅಶಾಶ್ವತವಾಗಿರುತ್ತೆ. ನೋಡಿ, ಪ್ರತಿಯೊಬ್ಬ ಮನುಷ್ಯನು ಜೀವನದಲ್ಲಿ ತಾವು ಸುಖವಾಗಿರ್ಬೇಕು ಅಂತ ಆಸೆ ಪಡ್ತಾನೆ. ಸುಖವಾಗಿರ್ಬೇಕು, ಸಂತೋಷವಾಗಿರ್ಬೇಕು, ಆನಂದ ಇಲ್ಲ. ಆನಂದವಾಗಿರ್ಬೇಕು ಅಂತ ಅಂದ್ಕೊಂತಾನೆ, ಆದ್ರೆ ಆನಂದ ಸಿಕ್ಕಲ್ಲ ಸಾಮಾನ್ಯವಾಗಿ ಪ್ರಾಪಂಚಿಕದಲ್ಲಿದ್ದಾಗ. ಆದರೆ ಇಲ್ಲಿ ಏನ್ ಮಾಡ್ದ ಪ್ರಪಂಚಕ್ಕೆ ಭಗವಂತ ಪರಬ್ರಹ್ಮ ಏನ್ ಮಾಡ್ದ ನಮ್ಗೆ ಅಂದ್ರೆ ಸುಖ ಸಂತೋಷಗಳು ಮಾತ್ರ ನಮ್ಗೆ ಕೊಟ್ಟ.
ಸುಖ ಸಂತೋಷಗಳು ಮಾತ್ರ ನಮಗೆ ಕೊಟ್ಟ. ಆನಂದನ ಅವನೇ ಇಟ್ಕೊಂಡ. ಆನಂದ ಅವನೇ ಇಟ್ಕೊಂಡ. ಆನಂದ ಅವನೇ ಯಾಕೆ ಇಟ್ಕೊಂಡ ಅಂತಂದ್ರೆ, ಅವನು ನನ್ನನ್ನು ತಿಳಿಯಲ್ಲ, ನಾನು ತಿಳಿದ್ರೆ ಮಾತ್ರ ಆನಂದ ಕೊಡೋದು ಅಂತಂದ್ರೆ, ಆ ಪರಮಾತ್ಮನನ್ನು ತಿಳಿದರೆ ಮಾತ್ರನೇ ನಮಗೆ ಆನಂದ ಸಿಗುವುದು. ಅದಕ್ಕೆ ಅವನು ಆನಂದ ಸಾಗರ. ಅದಕ್ಕೆ ಅವನಂದ ಅವನೇ ಇಟ್ಕೊಂಡ. ನೆಲ ಸುಖ ಕೊಟ್ಟ, ಅನುಭವಿಸಪ್ಪ ಸುಖ ಸಂತೋಷ, ಹೆಂಡತಿ ಮಕ್ಕಳು, ಐಶ್ವರ್ಯ, ಕಾರು, ಬಂಗ್ಲೆ, ನಿಮ್ಗೆ ಏನ್ ತಿನ್ಬೇಕು ಎಲ್ಲ ತಿಂದು ಎಲ್ಲ ಅನುಭವಿಸೋದ್ರಲ್ಲಿ ಸುಖ ಸಂತೋಷ. ಇಂದ್ರಿಯಗಳಿರ್ತಕ್ಕಂಥದ್ದು ಸುಖ, ಬೇರೆಯವರ ಮಕ್ಕಳು ಅವರಿಂದ ಆಗ್ತಕ್ಕಂಥ ಆನಂದವನ್ನು ಸಂತೋಷವನ್ನು ನೋಡಿ ಅನುಭವಿಸೋದು ಸಂತೋಷ. ಇದೆರಡನ್ನು ಅನುಭವಿಸು ನೀನು. ಆದ್ರೆ ಆನಂದ ಮಾತ್ರ ಅವನಲ್ಲೇ ಇಟ್ಕೊಂಡ್ರು. ಆನಂದ ಅಷ್ಟು ಸುಲಭ ಸಿಕ್ಕಲ್ಲ. ಆನಂದವಾಗಿರ್ಬೇಕು ಅಂತ ಅನ್ಕೊಂತಾರೆ. ಆನಂದವಾಗಿರ್ಬೇಕು ಅಂತಂದ್ರೆ ಏನ್ ಮಾಡ್ತಾರೆ? ದುಡ್ಡು ಬೇಕು. ದುಡ್ಡು ಬೇಕು ಅಂತಂದ್ರೆ ಏನ್ ಮಾಡ್ತಾರೆ? ಕೃಷಿ ಮಾಡ್ತಾರೆ. ಏನಕ್ಕೆ? ಹಣ ಸಂಪಾದನೆ ಮಾಡುವುದಕ್ಕೆ ಕೃಷಿ ಮಾಡ್ತಾರೆ. ಹಣ ಸಂಪಾದನೆ ಮಾಡುವುದಕ್ಕೆ ಕೃಷಿ ಮಾಡಿ ಎಲ್ಲವನ್ನ ಸರಿ ಮಾಡ್ಕೊಂತಾರೆ. ಎಲ್ಲ ಏನ್ ಬೇಕು? ಹಣ ಸಂಪಾದನೆ ಮಾಡ್ಕೊಂಡು ಸುಖವಾಗಿರ್ಬೇಕು. ಏನ್ ಬೇಕು? ಫಸ್ಟು ಮನೆ ಬೇಕು. ಮನೆ ಡೆಕೋರೇಟ್ ಮಾಡ್ಕೊಂತಾರೆ. ಮನೆ ಹೆಂಗ್ ಬೇಕೋ ಮನೆ ಕಟ್ಕೊಂತಾರೆ. ಹಾಲು ದೊಡ್ಡದಾಗ ಹಾಲು, ಫ್ರಿಡ್ಜು, ರೆಫ್ರಿಜಿರೇಟರು, ವಾಷಿಂಗ್ ಮಿಷಿನ್ ಎಲ್ಲ ಸರ್ ಮಾಡ್ಕೊಂತಾರೆ ನಾವು ಆನಂದಾಗಿರ್ಬೇಕು ಅಂತ. ಆಮೇಲೆ ಏನ್ ಮಾಡ್ತಾರೆ? ಕಾರ್ ತಗೊಂತಾರೆ. ಆಮೇಲೆ ಏನ್ ಮಾಡ್ತಾರೆ? ಇನ್ನೂ 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 ಒಂದು ಮನೆ ಕಟ್ತಾರೆ. ಇನ್ನೂ ಎಂಜಾಯ್ ಮಾಡ್ತಾರೆ. ಟೂರ್ ಹೋಗ್ತಾ ಇರ್ತಾರೆ, ಫಾರಿನ್ ಹೋಗ್ತಾ ಇರ್ತಾರೆ. ಇವೆಲ್ಲವನ್ನು ಸರ್ ಮಾಡ್ಕೊಂತ ಇರ್ತಾರೆ. ಇದಕ್ಕೆಲ್ಲ ಏನ್ ಬೇಕು? ಫರ್ನಿಚರು, ಪುಸ್ತಕಗಳು, ಬಂಗಾರ, ವಸ್ತುಗಳು ಪುಸ್ತಕ ಅಲ್ಲ, ವಸ್ತುಗಳು ಎಲ್ಲವನ್ನು ಸರ್ ಮಾಡ್ಕೊಂಡು ದುಡ್ಡು ಬೇಕು. ಆ ದುಡ್ಡು ಸಂಪಾದನೆ ಮಾಡಿ ಎಲ್ಲ ವಸ್ತುಗಳನ್ನ ಸರ್ ಮಾಡ್ಕೊಂತಾರೆ. ಆದ್ರೆ ಅದು ಆ ಆನಂದ ಸ್ವಲ್ಪ ಸಮಯ ಮಾತ್ರನೇ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಶಂಕರಾಚಾರ್ಯರು. ಆ ಆನಂದ ಕಾಗುತ್ತೆ, ಆನಂದವಾಗಿದ್ದೀವಿ ಅಂತ ಕಾಣಿಸುತ್ತೆ. ಆದ್ರೆ ಆ ಆನಂದ ಕೆಲವು ಸಮಯ ಮಾತ್ರ ಇರುತ್ತೆ, ಶಾಶ್ವತವಾಗಿ ಇರಲ್ಲ ಅಲ್ವಾ? ಆ ರೀತಿಯಾಗಿ ಕೆಲವು ಮಂದಿ ಮಾತ್ರ ಉದ್ಯೋಗದಲ್ಲಿ ಸಂಪಾದನೆ ಮಾಡಿದೀವಿ, ಆನಂದ ಇದೆ ಅನ್ಕೊಂತಾರೆ. ಕಷ್ಟಪಟ್ಟು ಉದ್ಯೋಗ ಸಂಪಾದಿಸ್ತಾರೆ, ಕಷ್ಟಪಟ್ಟು ಓದ್ತಾರೆ, ಕಷ್ಟಪಟ್ಟು ಎಕ್ಸಾಮ್ ಬರೀತಾರೆ. ಆದ್ರೆ ಅದು ಕೂಡ ಆ ಆನಂದ ಕೂಡ ಕೆಲವು ಸಮಯವೇ ಇರುತ್ತೆ ಅಂತ ಹೇಳ್ತಾರೆ ಇಲ್ಲಿ ಅಲ್ವಾ? ಮತ್ತೆ ಒಂದು ದುಃಖ, ಏನೋ ಒಂದು ದುಃಖ, ಮತ್ತೆ ಅದರಲ್ಲಿ ಇಷ್ಟೊಂದು ಆನಂದ ಕೆಲಸಕ್ಕೆ ಹೋಗ್ತಾ ಇದೀವಿ ಅಂದ್ರೆ ಕೆಲಸದಲ್ಲಿ ಏನೋ ಪ್ರಾಬ್ಲಮ್ ಆಯ್ತು, ಕೆಲಸದಲ್ಲಿ ಏನೋ ಹಣ ಬೇಕಲ್ವಾ, ಹಣ ಬೇಕಾದಾಗ ಏನೋ ಕರಪ್ಷನ್ ಮಾಡ್ತಾರೆ, ಸಿಗಾಕೊಂತಾರೆ, ಅವಾಗ ಮತ್ತೆ ಕಷ್ಟ. ಅದು ಅಷ್ಟು ಸುಲಭನಾಗ ಆಸೆ ಕೊನೆ ಆಗಲ್ಲ. ಅಲ್ಲೇನೋ ಮತ್ತೆ ಪ್ರಾಬ್ಲಮ್ ಬಂತು ಅಲ್ಲಿ ಆಫೀಸಲ್ಲಿ, ಏನೋ ಒಂದು ಸಮಸ್ಯೆ, ಇನ್ನ ಹೈಯರ್ ಆಫೀಸರ್ಸು, ಅಧಿಕಾರಿಗಳು ಏನೋ ಒಂದು ಪ್ರಾಬ್ಲಮ್ ಮಾಡ್ತಾರೆ, ಅಲ್ಲಿ ಕೂಡ ಅಲ್ಲಿ ಆನಂದ ಕೂಡ ಅಲ್ಲಿ ಕಡಿಮೆ ಆಯ್ತು. ಕೆಲಸ ಮಾಡೋಕ್ಕಾಗಲ್ಲ, ಏನೋ ಒಂದು ಆರೋಗ್ಯ ಸಮಸ್ಯೆ ಬಂತು, ಕೆಲಸ ಮಾಡುವಾಗ ಆನಂದ ಕಡಿಮೆ ಆಯ್ತು. ಮತ್ತೆ ಮದುವೆ ಮಾಡ್ಕೊಂತೀವಿ ಅಂತಾರೆ, ಮದುವೆ ಮಾಡ್ಕೊಂಡು ಆನಂದ ಪಡ್ಬೇಕು ಅಂತ ಅಂದ್ಕೊಂತಾರೆ. ಇನ್ನು ವಸ್ತುಗಳ್ದಾಗೋಯ್ತು, ಅದೆಲ್ಲ ಸರ್ ಮಾಡ್ಕೊಂಡು ಕೆಲಸ ಆಗೋಯ್ತು. ಮದುವೆ ಮಾಡ್ಕೊಂಡು ಆನಂದ ಪಡ್ಬೇಕು ಅಂತ ಅಂದ್ಕೊಂಡ್ರೆ ಅದು ಕೂಡ ಕೆಲವು ಸಮಯವೇ, ಏನೋ ಒಂದು ಸಮಸ್ಯೆ, ಹೆಂಡ್ತಿದೇನೋ ಸಮಸ್ಯೆ. ಈಗಂತೂ ತುಂಬಾ ಸಮಸ್ಯೆಗಳು ಬರ್ತಾ ಇದೆ. ಡೈವರ್ಸು, ಅಡ್ಜಸ್ಟ್ ಆಗಲ್ಲ ಹೆಂಡ್ತಿ, ಸ್ವಲ್ಪ ಸಮಯನೇ ಅದು ಡೈವರ್ಸ್ ಕೊಡೋದು, ಏನೋ ಒಬ್ರು ಅಡ್ಜಸ್ಟ್ ಆಗಲ್ಲ ಅಲ್ವಾ? ಈ ರೀತಿ ಏನೋ ಒಂದು ಸಮಸ್ಯೆ, ಮದುವೆ ಮಾಡ್ಕೊಳ್ಳೋದು ಕೂಡ ಹೊಂದಾಣಿಕೆ ಇಲ್ಲ ಅವ್ರಿಗವ್ರಿಗೆ. ಇವ್ರದ್ದೇ ಒಂದು ರೂಟು, ಅವ್ರದ್ದೇ ಒಂದು ರೂಟು. ಓಶೋ ಹೇಳ್ತಾರೆ, ಈ ಭೂಲೋಕದಲ್ಲಿ, ಪ್ರಪಂಚದಲ್ಲಿ ಗಂಡ ಹೆಂಡತಿ ಯಾರು ಇಲ್ಲ ಅಂತ ಹೇಳ್ತಾರೆ. ಗಂಡ ಹೆಂಡತಿ ಅವರು ದೈಹಿಕವಾಗಿ ಒಂದಾಗಿರ್ತಾರೆ ಹೊರತು ಮಾನಸಿಕವಾಗಿ ಒಂದಾಗಲ್ಲ. ಅವರ ಮನಸ್ಸು ಇವರ ಮನಸ್ಸು ಒಂದೇ ತರ ಇರಲ್ಲ. ಅವರ ಆತ್ಮಾಲೋಚನೆ ಇವರ ಆತ್ಮಾಲೋಚನೆ ಒಂದೇ ಆಗಿದ್ದಾಗ ಮಾತ್ರ ಅವರು ಗಂಡ ಹೆಂಡತಿ ಅಂತ ಹೇಳ್ತಾರೆ ಓಶೋ. ನೋಡ್ರಿ, ರಾಮಕೃಷ್ಣ ಪರಮಹಂಸರು, ಶಾರದಾದೇವಿ ಅವರು ದಂಪತಿಗಳವರು. ಅವರು ಏನ್ ದೈಹಿಕ ಸುಖ ಅನುಭವಿಸ್ತಿಲ್ಲ, ಆದ್ರೂ ದಂಪತಿಗಳವರು, ಅವರು ಗಂಡ ಹೆಂಡತಿನೇ. ಅವರು ರಾಮಕೃಷ್ಣ ಪರಮಹಂಸರು ಮದುವೆ ಮಾಡ್ಕೊಂಡಾಗ ಅವ್ರಿಗೆ 30-35 ವರ್ಷ, ನಿಮಗೆ 13 ವರ್ಷನೇನು ಶಾರದಾದೇವಿ ಅವರು ಸಂಸಾರ ಮಾಡುವಾಗ ಅವ್ರು ಹೇಳ್ತಾರೆ, ಫಸ್ಟ್ ಸಂಸಾರದ ದಿನ ಅವರು, ನೀನೇನು ಎಕ್ಸ್ಪೆಕ್ಟ್ ಮಾಡ್ತೀಯಾ, ನಿಮ್ಗೇನು ಸುಖ ಬೇಕು, ದೈಹಿಕವಾಗಿ ಸುಖ ಬೇಕು, ಮಕ್ಕಳು ಬೇಕು ಅಂದ್ರೆ ಸಂಸಾರದಲ್ಲೇ ಬೇಕಾದ್ರೆ ಅದಕ್ಕೂ ರೆಡಿನೇ ನಾನು, ಬಟ್ ನಾನು ಆಧ್ಯಾತ್ಮ ಎಕ್ಸ್ಪೆಕ್ಟ್ ಮಾಡ್ತೀನಿ, ಅದು ನನಗೆ ಬೇಡ, ನಾನು ಪರಮಾತ್ಮನ ತಿಳಿಬೇಕು, ಆಧ್ಯಾತ್ಮ
ತಿಳ್ಕೊಬೇಕು ನಾನು, ಆ ಭಗವಂತ ನನ್ನ ಸೇರ್ಬೇಕು ಅಂತ. ಆಗ ಆಕೆ ಅರ್ಥ ಮಾಡ್ಕೊಂಡ್ಲವನು, ಓಹೋ ಇವರು ಇಲ್ಲಿ ಜನ್ಮ ತಗೊಂಡು ಬಂದಿರೋದೇನೆ ಇಲ್ಲಿ ಆಧ್ಯಾತ್ಮಿಕೋಸ್ಕರ ಅಂತ ಅವರು ಅಲ್ಲಿ ಅವರು ಗಂಡ ಹೆಂಡತಿ ಅವರು ಸೇರಿಲ್ಲ. ಅಲ್ಲಿ ಆದ್ರೂ ಗಂಡ ಹೆಂಡತಿನೇ. ಯಾಕೆ? ಅವರ ಆತ್ಮಾಲೋಚನೆ ಇವರ ಆತ್ಮಾಲೋಚನೆ ಒಂದೇ ಆಯಿತು ಇಬ್ಬರದೂನು ಅಲ್ವಾ? ಆ ರೀತಿ ಇಬ್ರು ಒಂದೇ ಆಲೋಚನೆ ಇದ್ದಾಗ, ಇವಾಗ ಒಬ್ರು ಮನೆಗೆ ಒಬ್ರು ಧ್ಯಾನ ಮಾಡ್ತಾರೆ, ಒಬ್ರು ಧ್ಯಾನ ಮಾಡಲ್ಲ, ಒಬ್ರು ಮಾಂಸ ತಿಂತಾರೆ, ಒಬ್ರು ಮಾಂಸ ತಿನ್ನಲ್ಲ. ಬೇಕಾದಷ್ಟು ಸಂಸಾರಗಳಲ್ಲಿ ಇದೆ ಇದು. ಕೆಲವು ಧ್ಯಾನ ಮಾಡೋರಲ್ಲಿ ಗಂಡ ಮಾಂಸ ತಿಂದ್ರೆ ಹೆಂಡತಿ ತಿನ್ನಲ್ಲ, ಹೆಂಡತಿ ಕಷ್ಟ ಅಲ್ವಾ? ಅದು ಬಹಳ ಹಂಗೆ. ಅವ್ರು ಯಾರು ಗಂಡ ಹೆಂಡತಿ ಅಲ್ಲ ಅಂತ ಹೇಳ್ತಾರೆ. ಓಶೋ ಇಬ್ಬರ ಆಲೋಚನೆಗಳು ಇಬ್ಬರ ಥಾಟ್ಸು ಒಂದೇ ಆದಾಗ ಗಂಡ ಹೆಂಡತಿ. ಅಲ್ಲಿ ಮದುವೆ ಮಾಡ್ಕೊಂಡ್ರು, ಆದ್ರೆ ಥಾಟ್ಸ್ ಒಂದಾಗ್ಲಿಲ್ಲ, ಅಲ್ಲಿ ಕೂಡ ಸುಖ ಶಾಶ್ವತವಾಗಿ ಇರ್ಲಿಲ್ಲ. ನೋಡ್ರಿ, ಮಹಾತ್ಮ ಗಾಂಧೀಜಿ ಒಂದ್ಸಾರಿ ಕಸ್ತೂರಿಬಾ ಅವ್ರಿಗೆ ಕಾಯಿಲೆ ಬಂದಿರುತ್ತೆ. ಕಸ್ತೂರಿಬಾ ಕಾಯಿಲೆ ಬಂದಾಗ ಅವರು ಪಥ್ಯ ಇರಬೇಕು ಅಂತ ಹೇಳ್ತಾರೆ. ಏನು ತಿನ್ಬಾರ್ದು, ಸಪ್ಪೆ ಇರಬೇಕು, ಪಥ್ಯ ಇರಬೇಕು ಅಂತ ಹೇಳಿದ್ರೆ ಆಕೆ ನೀವು ತಿಂದ್ರೆ ಗೊತ್ತಾಗುತ್ತೆ, ನೀವು ಸಪ್ಪೆ ಇದ್ರೆ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ. ಅವಾಗ ಅವರು ಮಹಾತ್ಮ ಗಾಂಧಿ ನಾನು ಸಪ್ಪೆನೇ ಇರ್ತೀನಿ ಅಂತಾರೆ. ಸರಿ, ನಾನು ಸಪ್ಪೆ ಊಟನೇ ಮಾಡ್ತೀನಿ ಅಂದ್ರೆ ಅದು ಆದರ್ಶ ದಂಪತಿಗಳು ಅಂತಂದ್ರೆ, ನಾನು ಸಪ್ಪೆ ಊಟನೇ ಮಾಡ್ತೀನಿ ಹೇಳು ಅಂತಾರೆ. ಅವರು ದಂಪತಿಗಳು ಅಲ್ವಾ? ಅಲ್ಲಿಗೇನು ಆ ತರ ಇರ್ತಕ್ಕಂಥ ದಂಪತಿಗಳು ತುಂಬಾ ವಿರಳ, ತುಂಬಾ ಕಡಿಮೆ. ಯಾರೋ ಋಷಿ ದಂಪತಿಗಳು, ಋಷಿಮುನಿಗಳು ಮತ್ತು ಋಷಿ ದಂಪತಿಗಳು ಆ ತರ ಇದ್ವು. ಯಾಕೆ ಆ ತರ ಬಂದ್ರು? ಯಾಕೆ ಆ ತರ ದಂಪತಿಗಳಾದ್ರು? ಅವರು ಧ್ಯಾನ ಮಾಡಿದ್ರು, ಅವರು ಸಾಧನೆ ಮಾಡಿದ್ರು. ಸಾಧನೆ ಮಾಡಿದ್ದಕ್ಕೆ ಇವ್ರೇನೋ ಬಂದಿದ್ದಾರೆ, ಇವ್ರೇನಕ್ಕೆ ಬಂದಿದ್ದಾರೆ, ನಾವಿಬ್ರು ಬಂದಿರೋದಿಲ್ಲಿ ಆಧ್ಯಾತ್ಮವನ್ನ ಬೋಧಿಸೋದಿಕ್ ಬಂದಿದ್ದೀವಿ ಅಂತ ಅರ್ಥ ಮಾಡ್ಕೊಂಡ್ರು. ಅವ್ರು ಮಾತ್ರನೇ ಗಂಡ ಹೆಂಡತಿ. ಅದು ಶಾಶ್ವತವಾದ ಆನಂದ ಸಿಗ್ತಕ್ಕಂಥದ್ದು ಆ ತರ ಗಂಡ ಹೆಂಡತಿಗೆ. ಅಂದ್ರಲ್ಲಿಗೆ ಬೇರೆಯವರಲ್ಲಿ ಆ ವಿವಾಹ ಕೂಡ ಸ್ವಲ್ಪ ಸಮಯವೇ. ಬಹಳ ಚೇಂಜ್ ಇರುತ್ತೆ. ತುಂಬಾ ಏನೋ ಹೈಯರ್ ಗ್ರೇಡ್ ಆಫೀಸರು, ಡಾಕ್ಟ್ರೇ ಆಗಿರ್ಲಿ, ಇನ್ನೂ ಒಂದೇ ಆಗಿರ್ಲಿ, ಮತ್ತೊಂದೇ ಆಗ್ಲಿ, ಏನೋ ಅನುಮಾನಗಳು, ಗಂಡನ ಮೇಲೆ ಹೆಂಡತಿಗೆ ಅನುಮಾನ, ಹೆಂಡತಿ ಮೇಲೆ ಗಂಡನ್ಗೆ ಅನುಮಾನ, ಅನುಬಂಧ ಇಲ್ಲ, ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ, ಏನೋ ಸಮಸ್ಯೆ, ನಾನೇ ಕೆಲಸ ಮಾಡ್ಬೇಕಂತ ಇವರು, ಇನ್ಯಾರ್ಕ, ಇದೆಲ್ಲ ಸಮಸ್ಯೆಗಳು ಕೂಡ ಬರುತ್ತೆ. ಅಲ್ಲಿಗೆ ವಿವಾಹ ಕೂಡ, ಬಂಧನ ಕೂಡ ಅಶಾಶ್ವತವೇ, ಸ್ವಲ್ಪ ಸಮಯವೇ ಇರ್ತದೆ. ಮತ್ತೆ ಕೆಲವರು ಏನ್ ಮಾಡ್ತಾರೆ, ಅಧಿಕಾರ ಇದ್ರೆ ಆನಂದವಾಗಿರ್ತೀವಿ ಅಂತಾರೆ. ಅಧಿಕಾರ ಅಥವಾ ಪದವಿಗಳು. ಅಧಿಕಾರ ಅಂದ್ರೆ ಸರ್ಕಾರದಿಂದ ಬರ್ತಕ್ಕಂಥ ಅಧಿಕಾರಿಗಳು. ಪದವಿಗಳು ಅಂದ್ರೆ MLA, MP, ಏನೋ ಒಂದು ಪೋಸ್ಟ್ ಇರುತ್ತಲ್ಲ ಅವ್ರಿಗೆ, ಏನೋ ಒಂದು ಪ್ರೆಸಿಡೆಂಟ್, ಯಾವುದು ಅದು. ಅಧಿಕಾರ ಅಂತಂದ್ರೆ ಸರ್ಕಾರಿ ಅಧಿಕಾರಿಗಳು, ಗೌರ್ಮೆಂಟ್ ಎಂಪ್ಲಾಯೀಸ್. ಪದವಿಗಳು ಅಂದ್ರೆ ಇವು MLA, MP, ಇವು MP, ಚೀಫ್ ಮಿನಿಸ್ಟ್ರು, ಪ್ರೈಮ್ ಮಿನಿಸ್ಟ್ರು, ಇವು. ಆದ್ರೆ ಅವು ಕೂಡ ಸ್ವಲ್ಪ ಸಮಯವೇ. ಅಧಿಕಾರ ಕೂಡ ಆಫೀಸರ್ಗಳು ಇರ್ತಾರೆ, ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಏನೋ ಒಂದು ಪ್ರಾಬ್ಲಮ್ ಬರುತ್ತೆ, ಮತ್ತೆ ಅವ್ರನ್ನ ಅಧಿಕಾರದಿಂದ ಕಿತ್ತಾಕಿರ್ತಕ್ಕಂಥವ್ರು ಕೂಡ ಇದ್ದಾರೆ. ಅಧಿಕಾರದಿಂದ ಕಿತ್ತೋಗಿರೋರು ಇದ್ದಾರೆ, ಲಂಚ ತಗೊಳ್ಳೋದು, ಏನೋ ತಿನ್ನೋದು, ಏನೋ ಸಮಸ್ಯೆ ಆಗಿರೋದು, ಅದರಿಂದ ಹೋಗಿರೋರು ಕೂಡ ಇದ್ದಾರೆ. ಅದು ಕೂಡ ಶಾಶ್ವತ ಅಲ್ಲ. ಇನ್ನ ಪದವಿಗಳು, ಅಧಿಕಾರ ಅಂದ್ರೆ ಸರ್ಕಾರಿ ಅಧಿಕಾರಿಗಳು. ಪೋಸ್ಟ್ MLA ಆಗಿದ್ದಾರೆ, ಇನ್ನೊಬ್ರು ಆಗಿದ್ದಾರೆ ಅಂದ್ರೆ ಒಂದ್ಸರ್ತಿ MLA ಆಗ್ತಾರೆ, ಇನ್ನೊಂದ್ಸಾರಿ MLA ಆಗಲ್ಲ, ಸೋತೋಗ್ತಾರೆ. ಅದು ಕೂಡ ಅಶಾಶ್ವತನೇ. ಗೆಲ್ತಾರೆ, ಗೆದ್ದ ಮೇಲೆ ಎಷ್ಟು ಸಮಸ್ಯೆ ಎದುರಿಸ್ಬೇಕು, ಎಷ್ಟು ಜನಗಳಿಗೆ ಉತ್ತರ ಕೊಡ್ಬೇಕು, ಎಷ್ಟು ಜನಗಳನ್ನ ಸಹಾಯ ಮಾಡ್ಬೇಕು, ಅವರ ಆಸೆಗಳನ್ನೆಲ್ಲ ಎಷ್ಟು ಈಡೇರ್ಬೇಕು ಹೇಳ್ತಾರೆ ಅವರು. ನೀವೆಲ್ಲ ಆಶ್ವಾಸನೆ ಕೊಟ್ಟಿದ್ದೀರಾ, ಕೆಲಸ ಮಾಡಿ. MLA ಕೆಲಸ ಅಂತೀವಿ, ದುಡ್ಡು ಮಾಡ್ತಾರೆ, ತಿಂತಾರೆ, ಆದ್ರೆ ಅವ್ರಿಗೆ ಶಾಶ್ವತವಾದ ಆನಂದ ಇರಲ್ಲ. ಅವ್ರಿಗೆ ಕಷ್ಟನೇ, ಯಾವಾಗ ಕಷ್ಟನೇ. ಎಷ್ಟು ಜನಕ್ಕೆ ಉತ್ತರ ಕೊಡ್ಬೇಕು, ತಲೆ ಮೆದ್ಲು ಕೆಟ್ಟೋಗುತ್ತೆ ಅವ್ರಿಗೆ MLA ಅಂತಂದ್ರೆ. ಸುಮ್ಮನೆ ಹೇಳ್ತೀವಿ ಅಷ್ಟೇನೆ, ಜೋರಾಗಿ ಬಟ್ಟೆ ಹಾಕೊಂಡು ಗ್ರೇಡಾಗಿ ದೊಡ್ಡ ಕಾರಲ್ಲಿ ಬಂದ್ಬಿಟ್ರೆ ಅವ್ರು MLA ಏನಪ್ಪ ಅಂತಾರೆ. ಅದು ಮುಳ್ಳಿನ ಸಿಂಹಾಸನ. ಅಧಿಕಾರ ಅಂತಕ್ಕಂಥದ್ದು ಮುಳ್ಳಿನ ಸಿಂಹಾಸನ. ಅದು ಮುಳ್ಳಿನ ಮೇಲೆ ಕೂತ್ಕೊಂಡಂಗೆ, ಅದು ಹೋಗೋವರ್ಗುನೇ. ಅದು ಆದ್ರೂ ಮೋಹ, ನಾನೇ ಆಗಿರ್ಬೇಕು ಅಂತ. ಅದು ಕೂಡ ಕೆಲವು ಸಮಯವೇ ಇರುತ್ತೆ ಅಲ್ವಾ? ಅಲ್ಲಿಗೆ ಎಲ್ಲ ಬೇಕು ಅಂತ ಎಲ್ಲ ಸರಿ ಮಾಡ್ಕೊಂಡ್ರು ಕೂಡ ಹೆಂಡತಿ, ಮಕ್ಕಳು, ಸ್ನೇಹಿತರು, ಅನೇಕ ಎಲ್ಲರನ್ನ ಸಂಪಾದಿಸ್ಕೊಂತಾರೆ. ಎಲ್ಲರೂ ಕೂಡ ಕೆಲವು ಸಮಯವೇ. ಹೆಂಡತಿ ಬಗ್ಗೆ ಹೇಳಿದ್ದೀನಿ. ಇನ್ನು ಮಕ್ಕಳನ್ನ ಸಾಕ್ತೀವಿ
ಅಲ್ವಾ? ಮಕ್ಕಳು ಎಳೆ ಮಕ್ಳು ಯಾವಾಗ ಅವ್ರು ಮುದ್ದಾಗಿರ್ತೀವಲ್ವಾ, ಮುದ್ದಾಗಿ ಗಡ್ಡ ಎಲ್ಲ ಇರಲ್ಲ, ಮೀಸೆ ಬಂದಿರಲ್ಲ, ಗಡ್ಡ ಅವಾಗ ಮುದ್ದು ಕೊಟ್ಕೊಂಡು ಆನಂದವಾಗಿರ್ತೀವಿ. ಆದ್ರೆ ಮೀಸೆ ಬಂದ್ಮೇಲೆ ಗಡ್ಡ ಇದ್ದಾಗ ಮಗುನೇ ಬೇರೆ, ಮೀಸೆ ಬಂದ್ಮೇಲೆ ಮಗನೇ ಬೇರೆ. ಮೀಸೆ ಬಂದ್ಮೇಲೆ ಗಡ್ಡ ಬಂದ್ಮೇಲೆ ಅವನ ದಾರಿ ಅವನದು, ನಮ್ ದಾರಿ ನಮ್ದು ಅಲ್ವಾ? ಏನಿಲ್ಲ, ಗಂಡ ಹೆಂಡತಿ ಬಂದ್ಮೇಲೆ ಆಗೋಯ್ತು, ಅವನ ಕತೆ ಅವನದು, ನಮ್ ಕತೆ ನಮ್ದು. ಮತ್ತೆ ಅವನ ಮೇಲೆ ಯಾಕಷ್ಟು ಮೋಹ ನಮ್ಗೆ? ಮಕ್ಕಳ ಶಾಶ್ವತ ಆನಂದನ ಎಷ್ಟೋ ಜನ ಹೇಳ್ತಾ ಇದ್ದಾರೆ, ಅಯ್ಯೋ ನಮ್ ಸರಿಯಾಗಿ ನೋಡ್ಕೊಂತ ಇಲ್ಲ, ನಮ್ಮನ್ನ ಇದ್ ಮಾಡ್ತಾ ಇಲ್ಲ, ಹೆಂಡತಿ ಬಂದ್ಮೇಲೆ ಹೆಂಡತಿ ಮಾತು ಕೇಳ್ತಾ ಇದ್ದಾನೆ. ಆಮೇಲೆ ಗಡ್ಡ ಇಲ್ದಿದ್ದಾಗ ಮಗ ಬೇರೆ, ಗಡ್ಡ ಬಂದಾಗ ಮುಟ್ಕೊಡ್ತೀವ ಅವನೇ ಬೇರೆ ಮಗ. ಅವಾಗ ಏನ್ ಮಾಡ್ತಾರೆ? ಓಲ್ಡ್ ಏಜ್ ಹೌಸ್ಗೆ ತಗೊಂಡೋಗಿ ನಮ್ಮನ್ನ ಹಾಕ್ತಾರೆ ಅಲ್ವಾ? ಓಲ್ಡ್ ಏಜ್ ಹೌಸ್ ಎಲ್ಲ ಓಲ್ಡ್ ಏಜ್ ಹೌಸ್ ಜಾಸ್ತಿ ಆಗ್ತಾ ಇದೆ ಇವಾಗ. ಹಾಸ್ಪಿಟ್ಲ್ ಹೆಂಗ್ ಜಾಸ್ತಿ ಆಗ್ತಾ ಇದೆಯೋ ಓಲ್ಡ್ ಏಜ್ ಹೌಸಸ್ ಕೂಡ ಜಾಸ್ತಿ ಆಗ್ತಾ ಇದೆ ಅಲ್ವಾ? ನೋಡಿ, ಕೆಲವರು ಆ ಓಲ್ಡ್ ಏಜ್ ಹೌಸಸ್ ಅಲ್ಲಿ ಇರೋರು ಮತ್ತೆ ಮಕ್ಳು ಕರೆದ್ರೂ ಹೋಗಲ್ಲ. ಅಲ್ಲಿ ಓಲ್ಡ್ ಏಜ್ ಹೌಸ್ ಅಲ್ಲೇ ಚೆನ್ನಾಗಿರುತ್ತೆ ಅಂತಾರೆ ಅವ್ರು, ಪ್ರೀತಿಯಿಂದ ನೋಡ್ಕೊಂತಾರೆ ಅವರಲ್ಲಿ, ಅಲ್ಲಿ ಬಹಳ ಅನುರಾಗದಿಂದ ನೋಡ್ಕೊಂತಾರೆ, ಬರೋದೇ ಇಲ್ಲ ಅಂತಾರೆ ಕೆಲವು ಓಲ್ಡ್ ಏಜ್ ಹೌಸ್ ಅಂತ ಅಲ್ವಾ? ನೋಡಿ, ನಾವು ಇಷ್ಟೊಂದು ಮಕ್ಕಳನ್ನ ಸಾಕಿ ವಿದ್ಯಾಭ್ಯಾಸ ಮಾಡಿಸಿ ಆದ್ರೂ ಕೂಡ ನಮ್ಮನ್ನು ಓಲ್ಡ್ ಏಜ್ ಹೌಸಲ್ಲಿ ಹಾಕಿದ್ದಾರೆ ಅಂದ್ರೆ ಆ ಮಕ್ಕಳ ಮೇಲೆ ಯಾಕೆ ನಮ್ಗೆ ಮೋಹ? ಅಲ್ಲಿಗೇನಾಯ್ತು? ಅಲ್ಲಿಗೆ ಮಕ್ಕಳಿಂದ ಕೊಡ್ತಕ್ಕಂಥ ಆನಂದವು ಕೂಡ ಕೆಲವು ಸಮಯವೇ. ಮಕ್ಕಳು ಈ ಅಧಿಕ ಆಸ್ತಿ ಸಂಪಾದನೆ ಮಾಡಿರ್ತೀವಲ್ವಾ, ಆಸ್ತಿ ಸಂಪಾದನೆ ಮಾಡಿರೋ ಮಕ್ಕಳು ಕಿತ್ತಾಡ್ಕೊಂಡು ಕೊಲೆ ಮಾಡಿರೋರು ಎಷ್ಟೋ ಜನ ಇದ್ದಾರೆ, ತಂದೆನ ಕೊಲೆ ಮಾಡಿರೋರು ಎಷ್ಟೋ ಜನ ಇದ್ದಾರೆ, ಅಣ್ಣ ತಮ್ಮಂದು ಕಿತ್ತಾಡ್ಕೊಂಡು ಜಗಳ ಆಡ್ಕೊಂಡು ಕೊಲೆ ಮಾಡಿರೋರು ಎಷ್ಟೋ ಜನ ಇದ್ದಾರೆ ಅಲ್ವಾ? ಅಲ್ಲಿಗೆ ಆ ಆಸ್ತಿ, ಹೆಂಡತಿ, ಮಕ್ಕಳು, ಅಧಿಕಾರ, ಪದವಿಗಳು ಕೂಡ ಅಶಾಶ್ವತವೇ ಅಲ್ಲ. ಉದಾಹರಣೆಗೆ ಒಂದು ಕಾರ್ ಕೊಂಡ್ಕೊಂಡಿದ್ದೀವಿ ನಾವು, ಒಂದು ಕಾರ್ ಕೊಂಡ್ಕೊಂಡ್ವಿ, ಕಾರ್ ತಗೊಂಡಾಗ ಬಹಳ ಚೆನ್ನಾಗಿರುತ್ತೆ, ಹೊಸ್ದಾಗಿ ಕೊಂಡ್ಕೊಂಡಾಗ ಏನು ಪ್ರಾಬ್ಲಮ್ ಇರಲ್ಲ, ಆನಂದವಾಗಿ ಸಂತೋಷವಾಗಿರ್ತೀವಿ, ಕಾರಲ್ಲಿ ಓಡಾಡ್ತಾ ಇರ್ತೀವಿ. ಅದೇನಾದ್ರೂ ಸಮಸ್ಯೆ ಬಂತು, ಕಾರ್ಗೆ ಏನಾದ್ರೂ ಕೆಟ್ಟೋಯ್ತು, ಆಕ್ಸಿಡೆಂಟ್ ಆಯ್ತು, ಇನ್ನೊಂದಾಯ್ತು, ಅವಾಗ ಇಲ್ಲಿ ಅಯ್ಯೋ ರಿಪೇರಿ ಬಂತಪ್ಪ, ದುಡ್ಡು ಇರಲ್ಲ ಒಂದೊಂದು ಸಮಯ ರಿಪೇರಿ ಮಾಡೋದಕ್ಕೆ. ದುಡ್ಡು ಎಲ್ಲ ಸಂಕುಟುಂಬಕ್ಕೆ ದುಡ್ಡು ಇರಲ್ಲ, ಅದಕ್ಕೇನೋ ಇನ್ನೊಂದು ಮಾಡಿರ್ತೀವಿ ನಾವು. 10,000 ಬಂದ್ರೆ 20,000 ಇನ್ವೆಸ್ಟ್ ಮಾಡ್ತಾ ಇರ್ತೀವಿ. ನಮ್ಮ ಮಾನವ ಬುದ್ಧಿನೇ ಹಂಗೆ, ಆಸೆ, ಮನುಷ್ಯನಿಗೆ ಆಸೆ ಅಲ್ಲ ದುರಾಸೆ. ಅದ್ ಬಂತು ಅಂದ್ರೆ ಒಂದೊಂದು ಸಮಯ ದುಡ್ಡು ರಿಪೇರಿ ಮಾಡ್ಸಕ್ ಕೂಡ ದುಡ್ಡು. ಎಷ್ಟೋ ಜನ ಹೇಳ್ತಾರೆ, ಅಯ್ಯೋ ರಿಪೇರಿ ಮಾಡಿಸ್ಬೇಕಪ್ಪ ದುಡ್ಡಿಲ್ಲ ಅಂತ ಹೇಳ್ತಾರೆ. ಯಾಕೆ? ಅದೇನು ಬೇರೆ ಇನ್ನೊಂದು ಬಿಲ್ಡಿಂಗ್ ಕಟ್ಟಬೇಕು, ಇನ್ನೊಂದು ಮನೆ ತಗೋಬೇಕು, ಇನ್ನೊಂದು ಮನೆ ತಗೋಬೇಕು ಅನ್ನೋದು ಆಸೆ ಹೋಗ್ತಾ ಇರುತ್ತೆ. ಅಲ್ಲಿಗೆ ಆ ಕಾರ್ ತಗೊಂಡಾಗ ರಿಪೇರಿ ಬಂದಾಗ ಏನನ್ಸುತ್ತೆ? ಅಯ್ಯೋ ಯಾವ ಕಾರಪ್ಪ ಏನೋ, ಇದು ಹಾಳಾದ ಕಾರು, ಕೆಟ್ಟ ಹೋಗ್ತಾನೆ ಇರುತ್ತೆ ಯಾವಾಗನು ಅಂತೀವಿ ಅಲ್ವಾ? ಅಲ್ಲಿಗೆ ಅದು ಕೂಡ ಅಶಾಶ್ವತನೇ. ಅದಕ್ಕೆ ಮತ್ತೆ ಯೌವನ ಇದ್ದಾಗ ಭಾರ್ಯ ಚೆನ್ನಾಗೇ ಇರ್ತಾರೆ, ಗಂಡ ಹೆಂಡತಿ ಒಂದು ಮಗು ಆಗುವವರೆಗೂ ಚೆನ್ನಾಗಿ. ಆಮೇಲೆ ಭರ್ತನು ಕೂಡ, ಗಂಡ ಕೂಡ, ಹೆಂಡತಿ ಕೂಡ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗೆ ಅಲ್ವಾ? ಆ ರೀತಿಯಾಗಿ ಇಲ್ಲಿ ನಮ್ಗೆ ಕಣ್ಣಿಗೆ ಕಾಣಿಸ್ತಕ್ಕಂಥ ಎಲ್ಲವೂ ಕೂಡ ಶಾಶ್ವತವಾದ ಆನಂದ ಅಲ್ಲ, ತಾತ್ಕಾಲಿಕನೇ. ಮತ್ತೆ ಈಗ ಮಾನವ ಶಾಶ್ವತ ಆನಂದವನ್ನ ಹೊಂದಬೇಕು ಅಂತಂದ್ರೆ ಶಾಶ್ವತವಾಗಿರ್ತಕ್ಕಂಥದ್ದನ್ನ ಆಶ್ರಯ ಮಾಡ್ಬೇಕು ಅಂತ ಹೇಳ್ತಾರೆ ಶಂಕರಾಚಾರ್ಯರು. ಶಾಶ್ವತವಾದದನ್ನ ಆಶ್ರಯ ಮಾಡೋದು ಅಂದ್ರೇನು? ಯಾವಾಗ ಇರ್ತಕ್ಕಂಥದ್ದು ಶಾಶ್ವತమైనದು ಪ್ರಯತ್ನ ಮಾಡಿ ಪಡ್ಕೊಳ್ತಕ್ಕಂಥದ್ದು. ಯಾವ್ದು ಶಾಶ್ವತ ಅನ್ನೋದನ್ನ ತಿಳ್ಕೋಬೇಕು. ಅಂದ್ರೆ ಯಾವ್ದು ನಿತ್ಯ, ಯಾವ್ದು ಅನಿತ್ಯ. ನೆನ್ನೆ ಹೇಳಿದ್ದೀನಿ ನಾನು, ಯಾವ್ದು ನಿತ್ಯ, ಯಾವ್ದು ಅನಿತ್ಯ ಅನ್ನೋದನ್ನ ತಿಳ್ಕೋಬೇಕು. ಆ ತಿಳ್ಕೊಂಡಾಗ ಮಾತ್ರ ನಮ್ಗೆ ಶಾಶ್ವತವಾದ ಆನಂದ ಸಿಗುತ್ತೆ, ಶಂಕರಾಚಾರ್ಯರು ಹೇಳಿರೋದು ಅಲ್ವಾ? ಅಂದ್ರೆ ನೋಡಿ, ಇಲ್ಲಿ ವಿಚಾರಣೆ ಮಾಡಿದ್ರೆ ಸೃಷ್ಟಿನಲ್ಲಿ ಭಗವಂತ ಒಬ್ಬನೇ ಶಾಶ್ವತ. ಮತ್ತೆ ಶಾಶ್ವತಮೈನವಾದು ಅಲ್ವಾ? ಅವನು ಯಾವಾಗ ಇರ್ತಕ್ಕಂಥವನು, ಅವನು ಬಿಟ್ಟರೆ ಇನ್ನೆಲ್ಲವೂ ಹೇಳಿದ್ನಲ್ಲ, ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ನಾನು, ಅವೆಲ್ಲವೂ ಕೂಡ ಅಶಾಶ್ವತನೇ ಅಂತ ಹೇಳ್ತಾ ಇದ್ದಾರೆ ಶಂಕರಾಚಾರ್ಯರಲ್ಲಿ. ಅಂದ್ರೆ ಆ ಭಗವಂತ ಬೇರೆ ಯಾರು ಅಲ್ಲ, ನಮ್ಮಲ್ಲಿರ್ತಕ್ಕಂಥ ಆತ್ಮನೇ ಭಗವಂತ. ಆ ಆತ್ಮನೇ ಭಗವಂತ ಅಂತ ತಿಳಿದುಕೊಳ್ಳುವ ಮಾರ್ಗವೇ ಉಸಿರಾಟದ ಮೇಲೆ ಗಮನ ಅಲ್ವಾ? ಅವರು ಕೂಡ ಅದೇ ಹೇಳಿದ್ರು, ಪ್ರಾಣಾಯಾಮನ ಹೇಳಿದ್ ನಾನು, ಪ್ರಾಣಾಯಾಮ ಪ್ರತ್ಯಾಹಾರ ಅಂತ. ಪತ್ರಿಜಿಯವರು ಕೂಡ ಏನ್ ಹೇಳಿದ್ದಾರೆ? ಈ ಉಸಿರಾಟದ ಮೇಲೆ ಗಮನ ಕೊಟ್ಟಾಗ ಮಾತ್ರ ನಮ್ಮಲ್ಲಿರ್ತಕ್ಕಂಥ ಆತ್ಮವನ್ನ ಆಶ್ರಯ ಮಾಡ್ತೀವಿ, ಆತ್ಮದತ್ತ ಪ್ರಯಾಣ ಮಾಡ್ತೀವಿ.
ಸ್ವಸ್ವರೂಪ ಅನುಸಂಧಾನ ಭಕ್ತಿ ರೂಪ್ಯ ರೀತಿದೆ. ಸ್ವಸ್ವರೂಪ ಅನುಸಂಧಾನ, ಅದು ಭಕ್ತಿ ಅಂದ್ರೆ ಏನಿಲ್ಲಿ ಸ್ವಸ್ವರೂಪ ಅನುಸಂಧಾನ. ಸ್ವಸ್ವರೂಪ, ನಿನ್ನಲ್ಲಿರ್ತಕ್ಕಂಥ ಸ್ವಸ್ವರೂಪ, ನಿನ್ನ ರೂಪ, ಸ್ವಂತ ಒಳಗಡೆ ಇರ್ತಕ್ಕಂಥ ರೂಪ ಸ್ವಸ್ವರೂಪ ಅನುಸಂಧಾನ ಅಂದ್ರೆ ಆತ್ಮದ ಜೊತೆ ಅನುಸಂಧಾನ ಮಾಡಿದ್ರೆ ಭಕ್ತಿ ರೀತಿಯ ವರ್ಜಿತೆ. ಭಕ್ತಿ ಅಂದ್ರೆ ಅದು, ಭಕ್ತಿ ಅಂದ್ರೆ ಏನು, ಸ್ವಸ್ವರೂಪ ಅನುಸಂಧಾನ ಭಕ್ತಿ ರೀತ್ಯ. ಭಕ್ತಿ ಅಂದ್ರೆ ಇಲ್ಲಿ ಮಂಗಳಾರತಿಗಳು ಮಾಡೋದು, ಆರಾಧನೆ ಮಾಡೋದು, ದೇವ್ರ ಮುಂದೆ ಕೂತ್ಕೊಳ್ಳೋದು, ಜಪ ಮಾಡೋದು, ತಪ ಮಾಡೋದು, ಮಂತ್ರ ಹೇಳೋದಲ್ಲ. ಭಕ್ತಿ ಅಂದ್ರೆ ವಿಶೇಷವಾಗಿ ಭಕ್ತಿ ಅಂತಂದ್ರೆ ಇಲ್ಲಿ ಸ್ವಸ್ವರೂಪ ಅನುಸಂಧಾನ, ನಮ್ಮ ಒಳಗಡೆ ಇರ್ತಕ್ಕಂಥ ಆತ್ಮದ ಜೊತೆ ಅನುಸಂಧಾನ ಆಗುವುದು ಅಂತ ಆ ವಿಚಾರವನ್ನ ತಿಳ್ಕೊಂತೀವಿ ನಾವು ಅಲ್ವಾ. ಅಲ್ಲಿಗೆ ಯಾರು ದೊಡ್ಡವರು ಇಲ್ಲಿ ಅಂದ್ರೆ ಅಲ್ಲಿಗೆ ಪರಮಾತ್ಮ ಒಬ್ಬನೇ ದೊಡ್ಡವರು. ಅದಕ್ಕೆ ಆದಿಶಂಕರಾಚಾರ್ಯರು ಏನ್ ಹೇಳ್ತಾರೆ, ನಿತ್ಯಾನಿತ್ಯ ವಿವೇಕ ವಿಚಾರ ಬರಬೇಕು ಅಂತಂದ್ರೆ ನಮ್ಗೆ ಆತ್ಮ ಶಾಶ್ವತ, ವಿಗ್ರಹ ಅಶಾಶ್ವತ ಅಂತ ಶಂಕರಾಚಾರ್ಯರು ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ ಇಲ್ಲಿ. ಆತ್ಮ ಶಾಶ್ವತ, ವಿಗ್ರಹ ಅಶಾಶ್ವತ. ಮತ್ತೆ ಶಂಕರಾಚಾರ್ಯರು ಯಾಕೆ ವಿಗ್ರಹಗಳು ಸ್ಥಾಪನೆ ಮಾಡಿದ್ರು, ಯಾಕೆಲ್ಲ ಮಠಗಳು ಸ್ಥಾಪನೆ ಮಾಡಿದ್ರು ಅಂತಂದ್ರೆ ಶಂಕರಾಚಾರ್ಯರಿಗೆ ಗೊತ್ತು ಎಲ್ಲರೂ ಧ್ಯಾನಕ್ಕೆ ಬರಲ್ಲ. ಇನ್ನು ಪ್ರಾರಂಭಿಕ ಹಂತದಲ್ಲಿರೋರು ಕೂಡ ಇದ್ದಾರೆ. ಪ್ರಾರಂಭಿಕ ಜನ್ಮಗಳಲ್ಲಿ ಇರ್ತಕ್ಕಂಥವ್ರಿಗೆ ವಿಗ್ರಹ ಆರಾಧನೆ ಬೇಕು. ಅವ್ರಿಗಿನ್ನೂ ಗೊತ್ತಿಲ್ಲ, ಅವ್ರು ಏನ್ ಮಾಡಿದ್ರು ಬರಲ್ಲ. ಅವ್ರಿಗೋಸ್ಕರ ಮಾಡಿದ್ರೆ ಹೊರ್ತು ಧ್ಯಾನಿಗಳಿಗಲ್ಲ. ಧ್ಯಾನ ಮಾಡೋರು ವಿಗ್ರಹ ಆರಾಧನೆ ಮಾಡೋ ಅವಶ್ಯಕತೆ ಇಲ್ಲ. ಅವ್ರಿನ್ನೂ ಧ್ಯಾನ ಮಾಡಲ್ಲ, ಅವ್ರಿಗೆ ಗೊತ್ತಿಲ್ಲ. ಪ್ರಾರಂಭಿಕ ಜನ್ಮದಲ್ಲಿದ್ದಾರೆ ಅವರು, ವಿಗ್ರಹದಲ್ಲೇ ಭಗವಂತ ಇದ್ದಾನೆ ಅಂತ ತಿಳ್ಕೊಂಡಿದ್ದಾರೆ ಅವರು. ಅವ್ರಿಗೋಸ್ಕರ ಶಂಕರಾಚಾರ್ಯರು ಮಾಡಿದ್ರು. ಮತ್ತೆ ಅಲ್ಲಿ ಹೋಗಿ ಆ ಲಿಂಗ ಸ್ವರೂಪವನ್ನು ಯಾಕೆ ಸ್ಥಾಪನೆ ಮಾಡಿದ್ರು ಇವರು ಶಂಕರಾಚಾರ್ಯರು ಅಂದ್ರೆ, ನಾನು ಕೂಡ ನಿರಾಕಾರ ಸ್ವರೂಪ ಪರಮಾತ್ಮನ ಅಂಶವೇ ಅಂತ ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಅಲ್ಲಿ ಮಠಗಳನ್ನ ಸ್ಥಾಪನೆ ಮಾಡಿದ್ರು ಅಷ್ಟೇ ಹೊರತು ಇಲ್ಲಿ ಎಲ್ಲ ಜ್ಞಾನಿಗಳಿಗಲ್ಲ. ಇಲ್ಲಿ ವಿಗ್ರಹಗಳು ಅಜ್ಞಾನಿಗಳು ಅಂತಾನೆ ಹೇಳ್ತಾರೆ ಪತ್ರಿಜಿ. ನೀನು ವಿಗ್ರಹ ಆರಾಧನೆ ಮಾಡ್ತಾ ಇದ್ದೀಯ ಅಂದ್ರೆ ನೀನು ಇನ್ನೂ ಅಜ್ಞಾನದಲ್ಲೇ ಇದೆಯಾ, ತಪ್ಪು ಅಂತ ಹೇಳಲ್ಲ ಅವ್ರನ್ನ ನಾವು. ಅವ್ರಿಗೆ ಗೊತ್ತಿಲ್ಲ, ಅಜ್ಞಾನಿಗಳು ಗೊತ್ತಿಲ್ಲ ಆ ಜನ್ಮ ಇದೆ, ಹಂಗೆ ಜನ್ಮ ಇದೆ, ಜನ್ಮ ಪಡ್ಕೊಂಡಿದ್ದಾರೆ. ಕೆಲವ್ರಿಗೆ ನಮ್ಮ ಪಿರಮಿಡ್ ಸೊಸೈಟಿನಲ್ಲಿ ಇರ್ತಕ್ಕಂಥವ್ರು ಕೂಡ ಇನ್ನೂ ವಿಗ್ರಹ ಆರಾಧನೆ ಬಿಟ್ಟರೆ ಏನು ಅನ್ನೋ ಭಯ ಬೇಕಾದಷ್ಟು ಜನ ಇದ್ದಾರೆ. ನಾನು ನೋಡಿದ್ದೀನಿ, ತುಂಬಾ ಜನ ನೋಡಿದ್ದೀನಿ ನಾನು. ಪಿರಮಿಡ್ ಸೊಸೈಟಿಯಲ್ಲಿ ಇರೋರು ಕೂಡ ಇನ್ನು ಮನೆ ಒಳಗಡೆ ದೇವಸ್ಥಾನ ಪೂಜೆಗಳನ್ನ ಇಟ್ಕೊಂಡು ವಿಗ್ರಹಗಳನ್ನ ಇಟ್ಕೊಂಡು ಪೂಜೆ ಮಾಡೋದು, ದೇವಸ್ಥಾನಗಳಿಗೆ ಹೋಗೋದು ಎಲ್ಲಾ ಕಡೆನೂ ಇದ್ದಾರೆ ನೋಡಿದ್ದೀನಿ ನಾನು. ಅವ್ರಿಗಿನ್ನೂ ಏನು ಜ್ಞಾನ ಅರ್ಥ ಆಗಿಲ್ಲ ಅಂತ ಹೇಳ್ತಾರೆ ಪತ್ರಿಕೆ. ತಪ್ಪು ಅಂತಲ್ಲ, ಜ್ಞಾನ ಅರ್ಥ ಆಗಿಲ್ಲ. ವಿಗ್ರಹಾರಾಧನೆ ಮಾಡೋದು ತಪ್ಪು ಅಂತಲ್ಲ, ವಿಗ್ರಹಾರಾಧನೆಯಿಂದ ಸತ್ಯಾರಾಧನೆ ತಿಳ್ಕೋ, ನೀನು ಕೂಡ ಆ ವಿಗ್ರಹ ಆಗ್ಬೇಕು. ಪತ್ರಿಕೆ ಮನೆ ಯಾರೋ ಪ್ರಶ್ನೆ ಕೇಳಿದ್ರು, ಏನ್ ಪ್ರಶ್ನೆ ಕೇಳಿದ್ರು ಅಲ್ಲಿ ಇದರ ಕಡತಲಲ್ಲಿ, ಮತ್ತೆ ಎಲ್ಲ ಸರಸ್ವತಿ ಫೋಟೋ ಇಟ್ಟಿದ್ದೀರಾ, ಲಕ್ಷ್ಮಿ ಎಲ್ಲಾ ಫೋಟೋಗಳು ಇಟ್ಟಿದ್ದೀರಾ, ಯಾಕೆ ಇಟ್ಟಿದ್ದೀರಾ ಮತ್ತೆ ವಿಗ್ರಹ ಆರಾಧನೆ ಇಲ್ಲ ಅಂದ್ರೆ, ನಾವು ಪತ್ರಿಕೆ ಹೇಳಿದ್ರು ನಾವು ಫೋಟೋಗಳನ್ನ ಮಾತ್ರ ಇಟ್ಟಿದ್ದೀವಿ, ಆರಾಧನೆ ಮಾಡ್ತಾ ಇಲ್ಲ. ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೋಬೇಕು ನಾವು. ಇಲ್ಲಿ ಶಂಕರಾಚಾರ್ಯರು ಏನ್ ಹೇಳ್ತಾ ಇದ್ದಾರೆ, ಅದು ಇನ್ಸ್ಪಿರೇಷನ್. ಲಿಂಗ ಹೋಗ್ಬೇಕಲ್ಲಿ ಕೂತ್ಕೋಬೇಕು, ನೀನು ಕೂಡ ಲಿಂಗ ಆಗಬೇಕು. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗ, ಶರಣ, ಐಕ್ಯ ಅಂತ ಷಟ್ಸ್ಥಳಗಳು. ಭಕ್ತಿ, ಭಕ್ತ, ಪ್ರಸಾದಿ, ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣ, ಶರಣ, ಐಕ್ಯ. ಲಾಸ್ಟಲ್ಲಿ ಐಕ್ಯ ಷಟ್ಸ್ಥಳಗಳಲ್ಲಿ ಬಸವಣ್ಣವರು ಅಲ್ಲಮ ಪ್ರಭುಗಳು ಹೇಳಿದ್ರು ಷಟ್ಸ್ಥಳಗಳು. ಲಾಸ್ಟ್ ಐಕ್ಯ ಅಂದ್ರೆ ಸಂಪೂರ್ಣವಾಗಿ ನೀನು ಐಕ್ಯ ಆಗೋಗ್ಬಿಡ್ಬೇಕು. ಅಂದ್ರೆ ನೀನು ಲಿಂಗ, ನೀನು ಕಲ್ಲು, ನೀನೇನು ಅಲ್ಲ. ನಾವು ಕೂಡ ಅದೇ, ಏನು ಅಲ್ಲ. ಅಂದ್ರೆ ಯಾರಾದ್ರೂ ಬೈಲಿ, ಯಾರಾದ್ರೂ ಹೊಡಿಲಿ, ಯಾರಾದ್ರೂ ನಿಂದಿಸ್ಲಿ, ಏನು ಇಲ್ಲ, ಓಕೆ ಥ್ಯಾಂಕ್ ಯು, ಆ ಸ್ಥಿತಿಗೆ ಹೋಗಬೇಕು. ಅದನ್ನ ನೋಡಿ, ಆ ವಿಗ್ರಹವನ್ನು ನೋಡಿ ನಿಗ್ರಹ ಕಲ್ತ್ಕೋಬೇಕು. ವಿಗ್ರಹದಿಂದ ಕಲಿಬೇಕಾಗಿರೋದೇನು ನಾವು, ನಿಗ್ರಹ, ಸಹನೆ, ಸಬೂರಿ ಅಂತ ಹೇಳ್ತಾರೆ, ತಿತೀಕ್ಷಾ, ಸಹನೆ ಕಲಿಬೇಕು. ಅದೇ ಆ ಸಹನೆಯೇ ಪ್ರಗತಿ. ಪತ್ರಿಕೆ ಹೇಳಿದರೆ ಶ್ವಾಸವೇ ಗುರು, ಸಮಯವೇ ಸಾಧನೆ, ಸಹನೆಯೇ ಪ್ರಗತಿ, ಅನುಭವವೇ ಜ್ಞಾನ, ಜ್ಞಾನದಿಂದ ಮುಕ್ತಿ. ಈ ಸಹನೆ ಬರುತ್ತೆ ವಿಗ್ರಹ ನೋಡಿ, ಓಹೋ ಅದಕ್ಕೋಸ್ಕರ ನಾವು ವಿಗ್ರಹಗಳನ್ನ ಇಟ್ಕೋಬೇಕೆ ಹೊರ್ತು ನಾಟ್ ಟು ವರ್ಷಿಪ್, ಪೂಜೆ ಮಾಡೋದಕ್ಕಲ್ಲ. ಇದರ ಅರ್ಥ ಗೊತ್ತಿಲ್ಲ ನಮ್ಗೆ, ಇದರ ಅರ್ಥ ಗೊತ್ತಿಲ್ಲ. ನಾವು ಮತ್ತೆ ಆ ವಿಗ್ರಹ ಆರಾಧನೆಯಲ್ಲೇ ತೊಡಗಿಸ್ಕೊಂಡಿದ್ದೀವಿ.
ಅಲ್ಲಿಗೇನು ಹೇಳಿದ್ರು ಇಲ್ಲಿ ಶಂಕರಾಚಾರ್ಯರು, ಆತ್ಮವೇ ಶಾಶ್ವತ, ಆದ್ರಿಂದ ನೀವು ಸತ್ಯಾರಾಧನೆಯನ್ನ ಮಾಡ್ರಿ ಅಂತ ಹೇಳಿದ್ರು. ಪ್ರತಿಯೊಬ್ಬರೂ ಹೇಳಿದ್ರು. ಪ್ರತಿಯೊಬ್ಬರು ರಾಮಕೃಷ್ಣ ಪರಮಹಂಸರು ಕಾಳಿಕಾ ಮಾತೆಯನ್ನ ಪೂಜೆ, ಕಾಳಿಕಾ ಮಾತೆಯನ್ನು ಪೂಜೆ ಮಾಡ್ತಾ ಇದ್ರು ಅಂದ್ರೆ ಅವ್ರು ಯಾವ ಸ್ಥಿತಿಲಿ ಕಾಳಿಕಾ ಮಾತೆಯನ್ನು ಪೂಜೆ ಮಾಡ್ತಾ ಇದ್ರು ಅಂದ್ರೆ, ಸಾಕ್ಷಾತ್ ಕಾಳಿಕಾ ಮಾತೆಯೇ ನನ್ನಲ್ಲಿ ಇದ್ದಾಳೆ, ಕಣ್ಮುಂದೆ ಕಾಣಿಸ್ತಾ ಇದ್ದಾಳೆ ಅನ್ನೋ ಭಕ್ತಿ, ಆ ಒಂದು ಅಂತರಾತ್ಮದಲ್ಲಿ ಅಷ್ಟು ಮನಸ್ಸನ್ನು ಶೂನ್ಯ ಮಾಡ್ಕೊಂಡಲ್ಲಿ ಅವರು ಭಗವಂತನ ನೋಡ್ತಾ ಇದ್ರು. ಆಮೇಲೆ ಅವರು ಹೋಗ್ತಾ ಹೋಗ್ತಾ ನಮ್ಮಲ್ಲೇ ಭಗವಂತ ಇದ್ದಾನೆ ಅಂತ ತಿಳ್ಕೊಂಡ್ರು ಅವರು. ಮತ್ತೆ ಅಂಬರೀಷ, ಭಕ್ತ ಅಂಬರೀಷ, ನಾರಾಯಣನ್ಗೆ ಅಲ್ಲಿ ವಿಗ್ರಹ ಸ್ನಾನ, ಅವನು ಸಾಕ್ಷಾತ್ ರಾಮನೇ, ಸಾಕ್ಷಾತ್ ವಿಷ್ಣುನೇ ಬಂದಿದ್ದಾನೆ ಅಂತ ಅವನು ಇದು ಮಾಡ್ತಾ ಇದ್ದ. ಅಷ್ಟು ಭಕ್ತಿಯಲ್ಲಿ ಅಷ್ಟು ತಲ್ಲೀನರಾಗಬೇಕು. ವ್ಯಕ್ತಿತ್ವದಿಂದ ಒಂದಾಗುವುದೇ ಭಕ್ತಿ ಮಾರ್ಗ, ಭಕ್ತಿ ಯೋಗ, ವ್ಯಕ್ತಿಯಿಂದ ಒಂದಾಗೋದು. ಆ ರೀತಿ ಭಕ್ತಿ ಮಾಡಿ ಆಮೇಲೆ ನಾವು ಕೂಡ ಎಲ್ಲನೂ ಇಲ್ಲಿ ಏನು ಅವ್ರೇನೋ ವಿಗ್ರಹಾರಾಧನೆ, ನಾವು ಕೂಡ ವಿಗ್ರಹಾರಾಧನೆಗಳನ್ನು ಮಾಡಿ ಆ ಜನ್ಮಗಳನ್ನು ದಾಟಿ ಧ್ಯಾನ ಮಾರ್ಗಕ್ಕೆ ಬಂದಿರುವುದು. ಪೂಜೆ, ಸ್ತೋತ್ರ, ಜಪ, ಪೂಜಾ ಕೋಟಿ ಸಮಂ ಸ್ತೋತ್ರಂ, ಸ್ತೋತ್ರ ಕೋಟಿ ಸಮಂ ಜಪಂ, ಜಪ ಕೋಟಿ ಸಮಂ ಧ್ಯಾನಂ, ಧ್ಯಾನ ಕೋಟಿ ಸಮಂ ಲಯಂ. ಅಂದ್ರೆ 1 ಕೋಟಿ ಗಂಟೆ ಪೂಜೆ ಮಾಡಿದ್ರೆ 1 ಗಂಟೆಯ ಸ್ತೋತ್ರಕ್ಕೆ ಸಮಾನ, 1 ಕೋಟಿ ಗಂಟೆ ಸ್ತೋತ್ರ ಮಾಡಿದರೆ 1 ಗಂಟೆಯ ಜಪಕ್ಕೆ ಸಮಾನ, 1 ಕೋಟಿ ಗಂಟೆ ಜಪ ಮಾಡಿದರೆ 1 ಗಂಟೆಯ ಧ್ಯಾನಕ್ಕೆ ಸಮಾನ, 1 ಕೋಟಿ ಗಂಟೆ ಧ್ಯಾನ ಮಾಡಿದರೆ ನೀನು 1 ಗಂಟೆ ಲಯ, ಅಂದ್ರೆ ತನ್ನಲ್ಲಿ ತಾನು ಲಯ ಆಗೋಗುವುದು, ತನ್ನೊಳಗೆ ತಾನು ಪೂರ್ತಿ ಸಂಪೂರ್ಣವಾಗಿ ಶರೀರವನ್ನು ಮರೆತು ತಾನು ಲಯ ಮಾಡ್ಕೊಳ್ಳೋದು. 1 ಕೋಟಿ ಗಂಟೆ ಅಂದ್ರೆ ನೀವೇನಾದರೂ ಸಂಪೂರ್ಣವಾಗಿ 1 ಗಂಟೆ ಏನೂ ಇಲ್ಲ, ಶರೀರ ಎಲ್ಲ ಮರೆತು ಸಂಪೂರ್ಣವಾಗಿ ಧ್ಯಾನದಲ್ಲಿ ತಾನು ತನ್ನೀನ ಆಗೋಗ್ಬಿಟ್ಟು ಲಯ ಆಗೋಗ್ಬಿಟ್ರೆ ಏನೂ ಇಲ್ಲ ಅನ್ಕೊಂಡ್ರೆ ಅದು 1 ಕೋಟಿ ಗಂಟೆ ಧ್ಯಾನ ಮಾಡುವುದಕ್ಕೆ ಸಮಾನ. ಅದೆಲ್ಲ ಸುಲಭನ ಸಿಕ್ಕಲ್ಲ, ಬಾಯಿನಲ್ಲಿ ಹೇಳ್ದಂಗಲ್ಲ, ತುಂಬಾ ಸಾಧನೆ ಮಾಡಬೇಕು. ಋಷಿ ಪರಂಪರೆ ಧ್ಯಾನ ಅಂದ್ರೆ ಸಾಧನೆ 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 ಸಾಧನೆ. ಅದಕ್ಕೆ ಸಾಧನ ಚತುಷ್ಟಯ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸಾಧನೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಫಸ್ಟ್ ಇಲ್ಲಿ ನಮ್ಗೆ ಇಲ್ಲಿ ವಿವೇಕ ಇರಬೇಕು ಸಾಧನೆ ಮಾಡ್ಬೇಕಾದ್ರೆ. ಅಂದ್ರೆ ಆ ವಸ್ತುಗಳ ಮೇಲೆ, ನಿತ್ಯಾನಿತ್ಯ ವಸ್ತುಗಳ ಮೇಲೆ ವಿವೇಕ ಇರಬೇಕು. ಅಂದ್ರೆ ಇದೆಲ್ಲವೂ ಅಶಾಶ್ವತವಾದದ್ದು, ಶಾಶ್ವತವಾದದ್ದು ಅಲ್ಲ ಅಲ್ವಾ? ಇದು ವಿವೇಕ ಆಯ್ತು. ಇನ್ನು 2ನೇ ಪಾಯಿಂಟು ವೈರಾಗ್ಯ. ಇಲ್ಲಿ ವೈರಾಗ್ಯ ಅಂತಂದ್ರೆ ಏನು ಅಂತಂದ್ರೆ, ನಮ್ಗೆ ಇಹದಲ್ಲಾಗಲಿ ಪರದಲ್ಲಾಗಲಿ ಕರ್ಮ ಫಲವನ್ನ ಇಲ್ಲದೆ ಕೆಲಸ ಮಾಡುವುದು ವೈರಾಗ್ಯ ಅಂದ್ರೆ. ಕರ್ಮಫಲ ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು. ನಮ್ಗೆ ಅದು ಬೇಕು ಇದು ಬೇಕು ಅಂತ ಕೂತ್ಕೊಂಡು ಧ್ಯಾನ ಮಾಡಬಾರ್ದು. ಸಂಕಲ್ಪ ಧ್ಯಾನ, ಮನಿ ಮೈಂಡೆಡ್ ಮೆಡಿಟೇಷನ್, ಏನೇನೋ ಮಾಡಿಸ್ತಾ ಇದ್ದಾರೆ ಎಲ್ಲ ಇವಾಗ ಸೊಸೈಟಿನಲ್ಲಿ. ಮನಿ ಬಂದ್ಬಿಡುತ್ತಾ, ಮನಿ ಮೈಂಡೆಡ್ ಮಾಡಿಸಿದ್ರು ಮನಿ ಬರಂಗಿದ್ದು, ಎಲ್ಲರೂ ಕೂತ್ಕೊಂಡು ಧ್ಯಾನನೇ ಮಾಡ್ಬೋದಲ್ವೇ? ಕಷ್ಟ ಮಾಡಂಗೆ ಇಲ್ವಲ್ವೇ? ಒಂದೊಂದು ದಿನ ಚಕ್ರ ಒಂದೊಂದು ಗಂಟೆ ಒಂದು ಚಕ್ರ ಆಕ್ಟಿವೇಟ್ ಆಗಂಗಿದ್ರೆ ಮತ್ತೆ ಯಾಕಪ್ಪ ಮುಂದೆ ಕೂತ್ಕೊಂಡು ಚಕ್ರ ಆಕ್ಟಿವೇಟ್ ಆಗೋಗ್ಬಿಟ್ಟಿದೆ ಅಂದ್ರೆ ಅವನಾಗ ಹೋಗ್ಬಿಟ್ಟ. 6 ಚಕ್ರಗಳು ಆಕ್ಟಿವೇಟ್ ಆಗೋಗ್ಬಿಟ್ಟವನೇ ಅಂದ್ರೆ ಅವನಾಗೋದ, ಅವನು ಲಿಂಗ ಆಗೋಗ್ಬಿಟ್ಟ, ಮಹಾಲಿಂಗ ಆಗೋದ. ಮತ್ತೆ ಧ್ಯಾನ ಮಾಡೋ ಅವಶ್ಯಕತೆ ಇಲ್ವಲ್ವೇ? ಅವ್ರು ಯಾರೋ ಬಂದು ಅವನು ಮಾಡ್ಸಕ್ಕಾಗುತ್ತಾ ಅದು? ಆಗಲ್ಲ. ಅಂದ್ರೆ ಇಲ್ಲಿ ಕರ್ಮ ಫಲಕ್ಕೋಸ್ಕರ ನಾವು ಧ್ಯಾನವನ್ನ ಮಾಡಬಾರ್ದು. ಓನ್ಲಿ ಪರಮಾತ್ಮನನ್ನ ತಿಳಿಯುವುದಕ್ಕೋಸ್ಕರ ಧ್ಯಾನ ಮಾಡಬೇಕು. ಅದು ಬೇಕು ಇದು ಬೇಕು ಅಂತ ಆಶ್ರಯಿಸಬಾರದು, ಏನು ಕೇಳಬಾರ್ದು. ಮೋಕ್ಷ ಬೇಕು ಅಂತ ಕೂಡ ಧ್ಯಾನ ಮಾಡಬಾರ್ದು ಅಂತ ಹೇಳ್ತಾರೆ. ಮೋಕ್ಷ ಕೂಡ ಧ್ಯಾನ ಮಾಡಬಾರ್ದು. ಮೋಕ್ಷ ಬೇಕು, ಸುಮ್ಮನೆ ಧ್ಯಾನಕ್ಕೋಸ್ಕರ ಧ್ಯಾನ ಮಾಡಬೇಕು ಅಲ್ವಾ? ಧ್ಯಾನಕ್ಕೋಸ್ಕರ ಧ್ಯಾನ. ಸಂಕಲ್ಪ ಇರಬಾರ್ದು, ಸಂಕಲ್ಪ ಮಾಡ್ಕೋಬಾರ್ದು. ಇದು ವೈರಾಗ್ಯ ಅಂತಂದ್ರೆ. ಕರ್ಮ ಫಲವನ್ನ ಯಜ್ಞಕ್ಕೆ ಹಾಕ್ಬಿಡ್ಬೇಕು ಅಲ್ವಾ? ಕರ್ಮಣ್ಯೇವಾಧಿಕಾರಸ್ಯ ಮಾ ಫಲೇಷು ಕದಾಚನ ಮಾ ಫಲ ಕರ್ಮ ಹೇತುನಾ ಸಂಗೋಸ್ತ್ವ ಕರ್ಮಣಿ. ಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ಕರ್ಮಣ್ಯೇವಾಧಿಕಾರಸ್ಯ ಮಾ ಫಲೇಷು ಕದಾಚನ ಮಾ ಫಲ ಕರ್ಮ ಹೇತುನಾ ಸಂಗೋಸ್ತ್ವ ಕರ್ಮಣಿ. ಹೇ ಅರ್ಜುನ, ನಿನಗೆ ಕರ್ಮ ಮಾಡುವುದಕ್ಕೆ ಮಾತ್ರ ಅಧಿಕಾರ ಇದೆಯಪ್ಪ. ಕರ್ಮಣ್ಯವಾಧಿಕಾರಸ್ಯ, ವಾಧಿಕಾರಸ್ಯ, ಕರ್ಮಣಿ ಅಂದ್ರೆ ಕರ್ಮ ಕೆಲಸ, ವಾಧಿಕಾರಸ್ಯ ಅಧಿಕಾರ. ಕರ್ಮಣ್ಯವಾಧಿಕಾರಸ್ಯ ಮಾ ಫಲ ಕರ್ಮ ಹೇತುನ, ಕರ್ಮ ಫಲವನ್ನ ನೀನು ನನಗೆ ಬಿಡು. ಮಾ ಫಲ ನನಗೆ ಬಿಡು, ಮಾ ಫಲ ಕರ್ಮ ಹೇತುನ ನನಗೆ ಬಿಡು. ಕರ್ಮ ಫಲ ಅಂದ್ರೆ ನಿನಗೇನು ಎಕ್ಸ್ಪೆಕ್ಟೇಷನ್ ಮಾಡಬೇಡ. ಆ ಕರ್ಮವನ್ನು ಎಕ್ಸ್ಪೆಕ್ಟೇಷನ್ ಮಾಡಕ್ಕೆ ನಿಂಗೆ ಅಧಿಕಾರ ಇಲ್ಲ. ಕರ್ಮವನ್ನು ಮಾಡುವುದಕ್ಕೆ ಮಾತ್ರ ಇದೆ. ಆ ಕರ್ಮನ ಕೊಡ್ತಕ್ಕಂಥವ್ ನಾನು. ನೀನ್ ಏನ್ ಕರ್ಮ ಮಾಡ್ತೀಯೋ ಅದಕ್ಕೆ ಫಲ ಕೊಡ್ತಕ್ಕಂಥವ್ ನಾನು.
ನೀನೇನು ಎಕ್ಸ್ಪೆಕ್ಟ್ ಮಾಡಂಗಿಲ್ಲ ಅಂದ್ರೆ ಯುದ್ಧದಲ್ಲಿ ಅರ್ಜುನನಿಗೆ ಕೃಷ್ಣ ಹೇಳೋದು ಅಂದ್ರೆ ನಾನು ಯುದ್ಧ ಮಾಡಲ್ಲ ಅಂದಾಗ, ಏ ಅರ್ಜುನ, ಯುದ್ಧ ಮಾಡ್ದಂಗಿರೋದಕ್ಕೂ ಮಾಡೋದಕ್ಕೂ ನೀನ್ ಯಾರಯ್ಯ? ನೀನ್ ನಿಮಿತ್ತ ಮಾತ್ರ ಬಂದಿದ್ಯಾ ಇಲ್ಲಿ, ನಾನು ಮಾಡ್ಸೋ ನಾನು ಇಲ್ಲಿ ಎಲ್ಲವನ್ನೊಂದು ನಾನು ಅಂದ್ರೆ ಇಲ್ಲಿ ಸಾಕ್ಷಾತ್ ಭಗವಂತ. ನಾನು ಮಾಡಿಸ್ತೀನಿ, ಅವನ್ನೆಲ್ಲ ಆಗ್ಲಿ ಕೊಂದ್ಬಿಟ್ಟಿದ್ನ ಆಲ್ರೆಡಿ ನಾನು. ನೀನೇನು ಕೊಲ್ಲೋ ಅವಶ್ಯಕತೆ ಇಲ್ಲ, ನೀನ್ ಕರ್ತವ್ಯವನ್ನು ಮಾತ್ರ ಮಾಡು, ನಿನ್ನ ಕರ್ಮವನ್ನು ಮಾತ್ರ ಮಾಡು. ಅವ್ರು ನಮ್ಮಪ್ಪ, ಇವ್ರು ನಮ್ಮ ತಾತ, ಅವ್ರು ನಮ್ಮ ಅಜ್ಜ, ನಮ್ಮ ಮಾಮ, ಅವರು ಇವರು ಅಂತ ಅನ್ಬೇಡ. ಅವ್ರು ಯಾರು ಏನು ಅಲ್ಲ, ಅವ್ರ ಆತ್ಮಗಳವರು ಅಲ್ವಾ? ಅಂದ್ರೆ ಕರ್ಮ ಫಲವನ್ನ ಬಿಡುವುದೇ ವೈರಾಗ್ಯ. ಎಕ್ಸ್ಪೆಕ್ಟೇಷನ್, ವಿತೌಟ್ ಎಕ್ಸ್ಪೆಕ್ಟೇಷನ್. ಅದಾಗುತ್ತೆ ಇದಾಗುತ್ತೆ, ನಮ್ಗೆ ಇದರಿಂದ ಏನೋ ಧ್ಯಾನದಲ್ಲಿ ರೋಗಗಳ ಮೇಲಾಗುತ್ತವೆ, ಮಕ್ಕಳಾಗ್ತವೆ, ಇನ್ನೂ ಒಂದೇನೋ ಭೋಗ ಸಿಗುತ್ತೆ, ನಾವು ಅನ್ಕೊಂಡಿದ್ದ ಕೆಲಸ ಸಿಗುತ್ತೆ ಅನ್ನೋದಕ್ಕೋಸ್ಕರ ಧ್ಯಾನ ಮಾಡಬಾರ್ದು. ಧ್ಯಾನಕ್ಕೋಸ್ಕರ ಧ್ಯಾನ. ಕರ್ಮ ಫಲವನ್ನು ತ್ಯಾಗ ಮಾಡುವುದೇ ವೈರಾಗ್ಯ ಅಲ್ವಾ? ಇದು ವೈರಾಗ್ಯ ಇದ್ದೇ ಇರಬೇಕು. ಆಗ ಮಾತ್ರ ನಾವು ಲಕ್ಷ್ಯವನ್ನ ಸಂಪಾದನೆ ಮಾಡಿದ್ರೆ ಕರ್ಮಫಲ ಇಟ್ಕೋಬಾರದು. ನೋ ಎಕ್ಸ್ಪೆಕ್ಟೇಷನ್, ಸುಮ್ಮನೆ ಧ್ಯಾನ ಮಾಡ್ಬೇಕು. ಇವಾಗ ನೋಡಿ, ನೀವು ಕರ್ಮಫಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಸ್ವಲ್ಪ ಮಾತ್ರ ಬರುತ್ತೆ ನಿಮ್ಗೆ. ನೋಡಿ, ನಿಮ್ಗೆ ಯಾರಾದ್ರೂ ಒಂದು ವಸ್ತು ಬಹಳ ಸಿಂಪಲ್. ಇವಾಗ ಯಾರಾದ್ರೂ ಒಂದು ವಸ್ತು ಅಲ್ಲಿ ಇರುತ್ತೆ, ಏನೋ ತಗೊಳ್ಳಿ ಅಣ್ಣ ಅಂತಾರೆ. ಏನಾದ್ರು ಅಣ್ಣ ಸ್ವಲ್ಪ ಇಟ್ಕೊಳ್ಳೋಣ, ನಮ್ಗೇನೋ ಸ್ವಲ್ಪ ಅಲ್ಲಿ ಇಟ್ಟಿರ್ತಾರೆ ಅವರು, ಅಣ್ಣ ಸ್ವಲ್ಪ ಕೊಡೋಣ ಅಂತಂದ್ರೆ ತಗೊಳ್ರಿ ಅಂತ ಅಂತಾರೆ. ನೀವು ತಗೊಂಡ್ರೆ ಎಷ್ಟು ತಗೊಂತೀರಾ? ಸ್ವಲ್ಪ ತಗೊಂತೀವಿ. ಅಲ್ಲಣ್ಣ ಪರವಾಗಿಲ್ಲಣ್ಣ, ನೀನೇ ಕೊಡೋಣ ಅಣ್ಣ, ಎಷ್ಟಾದ್ರೂ ಕೊಡೋಣ, ನೀನೇ ಕೊಡೋಣ ಅಂದ್ರೆ ನಾವು ಎಷ್ಟು ತಗೊಳ್ಬೇಕು ಅಂತ ಇರ್ತೀವೋ ಅದಕ್ಕಿಂತ ಜಾಸ್ತಿನೇ ಕೊಡ್ತಾರೆ ಯಾರಾದ್ರೂನು ಅಲ್ವಾ? ನಾವೆಷ್ಟು ತಗೋಬೇಕು ಅಂತ ಇರ್ತೀವೋ ಅದಕ್ಕಿಂತ ಜಾಸ್ತಿನೇ ಕೊಡ್ತಾರೆ. ನೋಡಿ, ಅಂಗಡಿಗಳಲ್ಲಿ ಚೌಕಾಸಿ ಮಾಡ್ತಾರೆ. ನನ್ಗೆ ಎಷ್ಟು ಅನುಭವ ಆಗಿದೆ. ಒಂದ್ ಕಡೆ ಹೋಗಿ ಪರವಾಗಿಲ್ಲ ಅಣ್ಣ, ನೀವೆಷ್ಟು ರೇಟು ಪರವಾಗಿಲ್ಲಣ್ಣ, ನೀವೆಷ್ಟು ರೇಟ್ ಹೇಳಿದ್ದೀರಾ, ನಿಮ್ ಇಷ್ಟ ಅಣ್ಣ, ಕಡಿಮೆ ಎಷ್ಟು ಕಡಿಮೆ ಬೇಕೋ ಅಷ್ಟು ಕಡಿಮೆ ಹಾಕೊಳ್ಳಿ ಅಂತ ನಾವ್ ಹೇಳ್ಬಿಟ್ರೆ ಅವ್ರಿಗೆ ಪ್ರೀತಿ ಬಂತು, ಕಡಿಮೆನೇ ಕೊಡ್ತಾರೆ. ಅವ್ರನ್ನ ಚೌಕಾಸಿ ಮಾಡಿದ್ರು ಕೊಡಲ್ಲ ಅವರು. ಎಕ್ಸ್ಪೆಕ್ಟ್ ಎಷ್ಟನ್ನ ಕೊಡೋಣ, ನೀನು ಎಷ್ಟೋ ರೇಟ್ ಹಾಕೊಡೋಣ, ಏನೋ ಒಂದು ಮಾಡೋಣ ಅಂತ ಕೇಳಿದಾಗ ಅವ್ರು ಕಡಿಮೆ ಕೊಡ್ತಾರೆ. ನನಗೆ ಅನುಭವ ಆಗಿದೆ. ಇವಾಗ ನಾನು ಹೋಗಿದ್ದೆ ಒಂದ್ಸತಿ, ಹೋದಾಗ ಒಂದು ಎಷ್ಟೋ ನಿಮ್ಮ ಇಷ್ಟ ಸರ್, ಥ್ಯಾಂಕ್ ಯು ಸರ್ ಅಂತ ಒಳ್ಳೆ ಮಾತಾಡಿದ್ದಕ್ಕೆ ನಮ್ಗೆ 2 ಬಾಳೆಹಣ್ಣು ಎಕ್ಸ್ಟ್ರಾ ಕೊಟ್ಟ ಅವನು. ಒಂದು ಬಾಳೆಹಣ್ಣು, ಆಯ್ತು ಸರ್ ಕಡಿಮೆನೆ ಕೊಡಿ ಪರವಾಗಿಲ್ಲ ಅಂತಂದ. ಥ್ಯಾಂಕ್ ಯು ಅಂದು, ಬಹಳ ಥ್ಯಾಂಕ್ ಯು ಸರ್ ಅಂದ. ಹಂಗೆ ಪ್ರೀತಿಯಿಂದ ಮಾತಾಡ್ಬೇಕು. ಅಲ್ಲೇನು ನಾವು ದುಡ್ಡು ಕೊಡ್ತಾ ಇದ್ದೀವಿ ಕೊಂಡ್ಕೊತಾ ಇದೀವಿ ಅನ್ನೋದು ಬೇಡ. ಅವ್ನ ಕರ್ತವ್ಯ, ಅವ್ನ ಕರ್ಮ ಅವ್ನು ಮಾಡ್ತಾ ಇದ್ದಾನೆ, ನಾವು ಕೊಂಡ್ಕೊಳ್ಳೋ ಕರ್ಮ ನಾವು ಮಾಡ್ತಾ ಇದ್ದೀವಿ ಅನ್ಕೊಂಡು ಮಾಡ್ಬೇಕು. ಕರ್ಮವನ್ನ ಯಜ್ಞಕ್ಕೆ ಹಾಕ್ಬೇಕು, ಫಲಗಳನ್ನ ಫಲಾಫಲಗಳನ್ನ ಅವನು ಬಿಡ್ಬೇಕು ಅಲ್ವಾ? ಮತ್ತೆ ಇನ್ನ ಮೂರನೇದು ಷಟ್ ಸಂಪತ್ತಿ. ಇನ್ನ ಷಟ್ ಸಂಪತ್ತಿ ಅಂದ್ರೆ ಇದು ಷಟ್ ಅಂದ್ರೆ ಆರು ತರ ಅಂದ್ರೆ ಧಮ, ಸಮ, ತಿತೀಕ್ಷ, ಉಪರತಿ, ಶ್ರದ್ಧೆ, ಸಮಾಧಾನ. ಇವು 4. ಫಸ್ಟು ದಮದ ಬಗ್ಗೆ ತಿಳ್ಕೊಳ್ಳೋಣ. ದಮ ಅಂದ್ರೆ ಬಹೇಂದ್ರಿಯ ನಿಗ್ರಹ. ಹೊರಗಡೆ ಇರ್ತಕ್ಕಂಥವನ್ನ ಬಹೇಂದ್ರಿಯ ನಿಗ್ರಹಗಳನ್ನ ಮಾಡಬೇಕು. ಅಂದ್ರೆ ಇಲ್ಲಿ ಇಂದ್ರಿಯಗಳು ಇಂದ್ರಿಯಗಳನ್ನ ಎಲ್ಲಿಗೆ ಹೋಲಿಸಿದ್ದಾರೆ? ಕುದುರೆಗಳಿಗೆ ಹೋಲಿಸಿದ್ದಾರೆ ಇಂದ್ರಿಯಗಳನ್ನ, ಕುದುರೆಗಳಿಗೆ. ಅದಕ್ಕೆ ನಮ್ಮ ಬಸವನವರು ಹೇಳಿದ್ರು, ಆನೆಯನ್ನೇರಿಕೊಂಡು ಓದಿರೆ ನೀವು, ಕುದುರೆಯನ್ನೇರಿಕೊಂಡು ಓದಿರೆ ನೀವು, ಆನೆಯನ್ನೇರಿಕೊಂಡು ಓದಿರೆ ನೀವು, ಕುದುರೆಯನ್ನೇರಿಕೊಂಡು ಓದಿರೆ ನೀವು, ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಓದಿರೆ ನೀವು, ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಓದಿರೆ ನೀವು, ಸತ್ಯದ ನಿಲುವನು ತಿಳಿಯದೆ ಓದಿರಲ್ಲ, ಸತ್ಯದ ನಿಲುವನು ತಿಳಿಯದೆ ಓದಿರಲ್ಲ, ಅಹಂಕಾರವೆಂಬ ಮದಗಜ ಏರಿ ವಿಧಿಗೆ ಗುರಿಯಾಗಿ ಓದಿರಲ್ಲ ನೀವು, ಅಹಂಕಾರವೆಂಬ ಮದಗಜವೇರಿ ವಿಧಿಗೆ ಗುರಿಯಾಗಿ ಓದಿರಲ್ಲ ನೀವು, ನಮ್ಮ ಕೂಡಲ ಸಂಗಮ ದೇವನನ್ನರಿಯದೆ. ಕೂಡಲ ಸಂಗಮ ಅರಿಲಿಲ್ಲ ನೀವು, ವಿಧಿಗೆ ಗುರಿಯಾಗೋಗ್ಬಿಟ್ಟಿದ್ದೀರಾ ನೀವು. ಬಸವಣ್ಣ ಏನಿದ್ದಾರೆ ಇಲ್ಲಿ, ಆನೆಯನ್ನು ಏರಿಕೊಂಡು ಓದಿರಿ ನೀವು. ಆನೆ ಅಂದ್ರೆ ಅಹಂಕಾರ, ದೇಹ ಭಾವನೆ. ಆನೆಯನ್ನೇ ನನ್ನ ದೇಹ ಅಂದ್ಕೊಂಡು ದೇಹಕ್ಕೆ ಏನು ಬೇಕೋ ಸೋಷ್ಣತೆ, ಅದಕ್ಕೇನು ಆಹಾರ ಬೇಕು, ಏನು ದೇಹದಲ್ಲಿ ಇಂದ್ರಿಯಗಳು ಬೇಕು, ಒಳ್ಳೇದು ನೋಡ್ಬೇಕು, ಕೆಟ್ಟದ್ದು ನೋಡ್ಬೇಕು, ಮೂಗು ವಾಸನೆ ನೋಡ್ಬೇಕು, ಕಿವಿಗಳನ್ನ ಒಳ್ಳೇದು ಕೇಳಬೇಕು. ಆನೆಯನ್ನು ಏರಿಕೊಂಡು ಓದಿರಿ ನೀವು. ದೇಹ ಭಾವನೆಯಿಂದಾನೇ ಹೋಗ್ತಾ ಇದ್ದೀರಾ, ದೇಹ ಚೆನ್ನಾಗಿಟ್ಕೋಬೇಕು ಅಂತಾನೆ.
ಆನೆಯನ್ನೇರಿಕೊಂಡು ಹೋದಿರೆ ನೀವು ಕುದುರೆಯನ್ನೇರಿಕೊಂಡು ಹೋದಿ. ಕುದುರೆ ಅನ್ನೋದಕ್ಕೆ ಬಂದು ಕುದುರೆಯನ್ನೇರಿಕೊಂಡು ಹೋದಿರೆ ಅಂದ್ರೆ ಮನಸ್ಸು. ಕುದುರೆ ಏನ್ರಿಲ್ಲಿ ಮನಸ್ಸು ಹೇಳ್ದಂಗೆ ಕೇಳ್ತಾ ಇದೆ. ಕುದುರೆ ಮನಸ್ಸು, ಕುದುರೆ ಹೆಂಗ್ ಹೋಗುತ್ತೆ ಹಂಗ್ ಓಡ್ತಾ ಇರುತ್ತೆ ಮನಸ್ಸು. ಕುದುರೆಯನ್ನೇರಿಕೊಂಡು ಹೋದಿರೆ ನೀವು ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರೆ ನೀವು. ಕುಂಕುಮ ಅಂದ್ರೆ ಅಲಂಕಾರ, ದೇಹ ಅಲಂಕಾರ. ನಾನ್ ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡೇನೆ ನೀವು ಬರೀ ದೇಹ ಅಲಂಕಾರದಲ್ಲೇ ಇಟ್ಕೊಂಡು ಹೊಟ್ಟೋಗ್ಬಿಟ್ರಲ್ಲ ನೀವು. ಆನೆಯನ್ನೇರಿಕೊಂಡು ಹೋದಿರೆ ನೀವು, ಕುದುರೆಯನ್ನೇರಿಕೊಂಡು ಹೋದಿರೆ ನೀವು, ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರೆ ನೀವು, ಸತ್ಯದ ನಿಲುವನ್ನು ಅರಿಯದೆ ಓದಿರಲ್ಲ. ಸತ್ಯದ ನಿಲುವು ಅಂದ್ರೆ ಯಾವುದು? ಸತ್ಯ ತಿಳ್ಕೊಳ್ಳಿಲ್ಲ ನೀವು. ನಾನು ಆತ್ಮ ಅಲ್ಲ, ಏನಾಯ್ತು ಶರೀರ ಮನಸ್ಸು ಅಂದ್ಕೊಂಡೇ ಹೋಗ್ತಾ ಇದ್ದೀರಾ ನೀವು. ಶರೀರ ಮನಸ್ಸಿನಿಂದನೇ ಹೋಗ್ತಾ ಇದ್ದೀರಾ ನೀವು. ಆದ್ರೆ ಸತ್ಯದ ನಿಲುವನ್ನು ಅರಿಯದೆ ಓದಿರಲ್ಲ ನೀವು. ನಾನು ಭಗವಂತ, ನಾನು ಸಾಕ್ಷಾತ್ ಆತ್ಮ ಅಂತ ತಿಳ್ಕೊಂಡು ಓದಿರಲ್ಲ ನೀವು. ಅಹಂಕಾರವೆಂಬ ಮದಗಜವೇರಿ ವಿಧಿಗೆ ಗುರಿಯಾಗಿ ಓದಿರಲ್ಲ ನೀವು. ಅಹಂಕಾರ ಅಂತಕ್ಕಂಥ, ಅಹಂ ಅಂದ್ರೆ ಶರೀರ, ಅಹಂ ಅಂದ್ರೆ ನಾನು, ಕಾಯ ಅಂದ್ರೆ ಶರೀರ. ನಾನು ಶರೀರ ಅಂತ ತಿಳ್ಕೊಂಡೆ. ಅಹಂಕಾರವೆಂಬ ಮದ, ಆನೆಗೆ ಎಷ್ಟು ಮದ ಇರುತ್ತೆ ಆ ಥರ ಅಹಂಕಾರವೆಂಬ ಮದಗಜ ಶರೀರ ಅಂತಂದ್ರೆ ಇಟ್ಕೊಂಡು ವಿಧಿಗೆ ಗುರಿಯಾಗಿ ಓದಿರಲ್ಲ. ಅಂದ್ರೆ ಇವೆಲ್ಲವನ್ನೂ ಅನ್ಕೊಂಡ್ಕೊಂಡು ಬರೀ ಮನಸ್ಸಿನ ಆಸೆ, ದೇಹ ಆಸೆಗಳು ತಿಳ್ಕೊಂಡು ವಿಧಿಗೆ ಅಂದ್ರೆ ಅಲ್ಲೇ ಶರೀರ ಬಿಟ್ಬಿಟ್ರಲ್ಲ ನೀವು. ಅಷ್ಟೇ ಆಗೋಯ್ತಲ್ಲ ನಿಮ್ ಜೀವನ. ಈ ಜನ್ಮ ಎಲ್ಲ ಹಂಗೆ ಆಗೋಯ್ತಲ್ಲ. ವಿಧಿಗೆ ಗುರಿಯಾಗಿ ಓದಿರಲ್ಲ ನೀವು. ನಮ್ಮ ಕೂಡಲ ಸಂಗನ ಶರಣರ ನೆನೆಯದೆ ನರಕಕ್ಕೆ ಭಾಜನವಾದಿರಲ್ಲ. ಕೂಡಲ ಸಂಗನನ್ನ ನೆನೆಯದೆ ನರಕಕ್ಕೆ ಭಾಜನವಾದಿರಲ್ವಾ? ನರಕಕ್ಕೆ ಹೋದ್ರಲ್ಲ ಅಲ್ಲಿ ನೀವು. ಇಲ್ಲಿ ಭಗವಂತನ ತಿಳಿಲಿಲ್ವಲ್ಲ ಅಲ್ಲಿ ನೀವು. ನರಕ ಅಂತಂದ್ರೆ ಇಲ್ಲಿ ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಜನಾಲೋಕ, ತಪೋಲೋಕ, ಮಹಾಲೋಕ, ಸತ್ಯಲೋಕ. ಭೂಲೋಕ ಅಂದ್ರೆ ಈ ಭೂಲೋಕ. ಭುವರ್ಲೋಕ ಅಂದ್ರೆ ನರಕ. ಪಾಪಿಗಳು, ಪಾಪ ಮಾಡಿರೋರು ಭುವರ್ಲೋಕದಲ್ಲಿರ್ತಾರೆ, ಪುಣ್ಯ ಮಾಡಿರೋರು ಸುವರ್ಲೋಕದಲ್ಲಿರ್ತಾರೆ. ಆ ನರಕಲೋಕಕ್ಕೆ ಹೋಗ್ತಾ ಇದ್ದೀರಲ್ಲಪ್ಪ ನೀವು. ಬರೀ ದೇಹ ಭಾವನೆ ಇಟ್ಕೊಂಡು ನರಕಕ್ಕೆ ಭಾಜನವಾದಿರಲ್ಲ ನೀವು. ಅದಕ್ಕೆ ಆ ಮನಸ್ಸನ್ನು ಏನ್ ಮಾಡ್ತಾರೆ ಇಲ್ಲಿ? ಮನಸ್ಸನ್ನು ಕುದುರೆಗಳಿಗೆ ಹೋಲಿಸಿದ್ದಾರೆ ಬಸವಣ್ಣವರು. ಇಲ್ಲಿ ಕೂಡ ಶಂಕರಾಚಾರ್ಯರು ಕೂಡ ಮನಸ್ಸನ್ನ ಕುದುರೆಗೆ ಹೋಲಿಸಿದ್ದಾರೆ. ಅದಕ್ಕೆ ಏನ್ ಮಾಡ್ಬೇಕು ಇಲ್ಲಿ? ಧಮ ಅಂತಂದ್ರೆ ಬಹೇಂದ್ರಿಯಗಳನ್ನ, ಅಂದ್ರೆ ಕಣ್ಣು, ಬಹೇಂದ್ರಿಯಗಳಂದ್ರೆ ಏನು? ಕಣ್ಣು, ಕಿವಿ, ನಾಲಿಗೆ, ಮೂಗು, ಚರ್ಮ. ಇವುಗಳನ್ನ ನಾವು ಹತೋಟಿಲಿ ಇಟ್ಕೋಬೇಕು ಅಲ್ವಾ? ಮತ್ತೆ ಮೂಗು ಏನೇನೋ ಸ್ಮೆಲ್ ಬೇಕು ಅಂತ ಇರುತ್ತೆ, ನಾಲಿಗೆ ಏನೇನೋ ರುಚಿ ಬೇಕು ಅಂತ ಇರುತ್ತೆ, ಕಿವಿ ಏನೇನೋ ಕೇಳಬೇಕು. ಅವೆಲ್ಲವನ್ನ ಇರಬಾರ್ದು, ಏನು ಮಾಡಬಾರ್ದು, ಏನು ಕೇಳಬಾರ್ದು. ಅವೆಲ್ಲನ ಏನು ನಮಗೆ ಆಧ್ಯಾತ್ಮಿಕವಾಗಿ ಏನು ಬೇಕೋ ಅದನ್ನ ಮಾತ್ರನೇ ಕೇಳಬೇಕು. ಆಧ್ಯಾತ್ಮಿಕ ದೃಶ್ಯಗಳನ್ನ ಇವ್ರು ತೋರಿಸಿದಾರಲ್ಲ, 3 ಕಣ್ಣು ಮುಚ್ಕೊಂಡ್ರೆ ಕೋತಿ, ಕಿವಿ ಮುಚ್ಕೊಂಡ್ರೆ ಕೋತಿ, ಬಾಯಿ ಮುಚ್ಕೊಂಡ್ರೆ ಕೋತಿ. ಆ ಥರ ಇರಬೇಕು ನಾವು ಅಲ್ವಾ? ಅದೇ ಸುಖಗಳಿಂದ ಅದ್ರ ಮೇಲೆ ಹೋಗ್ಬಾರ್ದು ನಾವು. ಮತ್ತೆ ಟಿವಿ ನೋಡ್ಬೇಕು ಅಂತ ಇರುತ್ತೆ. ಕಣ್ಣು, ಚರ್ಮ ಸ್ಪರ್ಶ ಸುಖ ಬೇಕು ಅಂತ ಇರುತ್ತೆ. ಇನ್ನೂ ಒಬ್ರು ಸಹವಾಸ ಬೇಕು ಅನ್ಸುತ್ತೆ, ಇನ್ನೊಬ್ರು ಸ್ಪರ್ಶ ಸುಖ ಚೆನ್ನಾಗಿರುತ್ತೆ ಅನಿಸ್ತಾ ಇರುತ್ತೆ ಅಲ್ವಾ? ಮತ್ತೆ ಆ ಟಿವಿ ನೋಡ್ತೀನಿ ಟಿವಿ ಎಂದು ಸ್ವಲ್ಪ ಹೊತ್ತೆ ಟಿವಿ ನೋಡೋದು ಅಲ್ವಾ? ಹಂಗೆ ಗಂಟೆಗಳು ಇವಾಗ ಈ ಟಿವಿ ನೋಡೋದು ಹೆಂಗಾಗೋಗ್ಬಿಟ್ಟಿದೆ ಅಂದ್ರೆ, ಸ್ವಲ್ಪ ಸಮಯ ಟಿವಿ ನೋಡಿದ್ರು ಟಿವಿನಲ್ಲಿ ನೋಡಿದ್ರು ಕೂಡ ಅದ್ರಲ್ಲಿ ಏನೋ ಒಂದು ಇರುತ್ತೆ. ಅದ್ರಲ್ಲಿ ಏನೋ ಒಂದು ಇರೋದನ್ನ ಕೂಡ ನಾವು ತಗೋಬೇಕು. ಅದು ತಗೊಳಲ್ಲ ನಾವು. ಊಟ ಮಾಡುವಾಗ ಸಹ ಟಿವಿ ನೋಡ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಬೇಕಾದಷ್ಟು ಜನ ಮಾಡ್ತಾರೆ ಈ ಕೆಲಸ, ಟಿವಿ ನೋಡ್ಕೊಂಡು ಊಟ ಮಾಡೋದು ಅಲ್ವಾ? ಕ್ಲಬ್ಗಳಿಗೆ ಹೋಗೋದು, ಮ್ಯೂಸಿಕ್ ಕೇಳೋದು. ಟಿವಿ ನೋಡ್ಕೊಂಡು ಊಟ ಮಾಡಿದ್ರೆ ಅಲ್ಲಿ ಟಿವಿನಲ್ಲಿ ಏನು ಒಂದು ಸನ್ನಿವೇಶ ಬರ್ತಾ ಇರುತ್ತೆ ಅಂದ್ಕೊಳ್ಳಿ, ಅಲ್ಲಿ ಏನೋ ಬಹಳ ಭೀಕರವಾದ ಸನ್ನಿವೇಶ ಬರ್ತಾ ಇರುತ್ತೆ. ಆ ಭೀಕರವಾದ ಸನ್ನಿವೇಶ ಬಂದಾಗ ನೀನು ಆಹಾರ ತಗೊಂಡಾಗ ಆ ಆಹಾರ ಆ ಭೀಕರವಾದಂತಹ ನಮ್ಮಲ್ಲಿರ್ತಕ್ಕಂಥ ಭೀಕರತೆಯನ್ನು ನಮ್ಮಲ್ಲಿ ಮಾರ್ಪಾಡು ಮಾಡುತ್ತೆ. ಆ ಕ್ರೋಧವನ್ನೇ ನಮ್ಮಲ್ಲಿ ಬರ್ತಾ ಇರುತ್ತೆ ಅದು ನೋಡ್ಕೊಂಡು ಊಟ ಮಾಡಿದ್ರೆ ಅಲ್ವಾ? ಹಂಗಾಗಿ ಇಲ್ಲಿ ಬಹೀಂದ್ರಿಯ ನಿಗ್ರಹ ಕೂಡ ಬಹಳ ಮುಖ್ಯ. ಯಾವುದು ಮ್ಯೂಸಿಕ್ಕೇ ಆಗಲಿ, ಇನ್ನೊಂದೇ ಆಗಲಿ, ಮತ್ತೊಂದೇ ಆಗಲಿ, ಪಬ್ನಲ್ಲಿ ಮಾಡೋದೇ ಆಗಲಿ, ರುಚಿಯಾಗಿರೋದು ಆಹಾರ ತಿನ್ನೋದೇ ಆಗಲಿ, ಅವೆಲ್ಲವನ್ನು ಬೇಡ ಅಂತ ಹೇಳಿದ್ದಾರೆ ಅಲ್ವಾ? ಅದಕ್ಕೆ ಈಗ ಹೇಳಿದ್ವಲ್ಲ, ಕಣ್ಣು ಮುಚ್ಕೊಂಡಿರೋ ಕೋತಿ ಇನ್ನು 3 ಥರ ತೋರಿಸಿದ್ದಾರೆ ಮಹಾತ್ಮ ಗಾಂಧೀಜಿಯವರು. ಕಣ್ಣು ಮುಚ್ಕೊಂಡಿರೋ ಕೋತಿ ಒಂದು, ಬಾಯಿ ಮುಚ್ಕೊಂಡಿರೋ ಕೋತಿ ಒಂದು, ಕಿವಿ ಮುಚ್ಕೊಂಡಿರೋ ಕೋತಿ ಒಂದು. ಕಣ್ಣು ಮುಚ್ಕೊಂಡಿರೋದು ಅಂದ್ರೆ ನಾನು ಕೆಟ್ಟ ದೃಶ್ಯಗಳು ನೋಡೋದಿಲ್ಲ ಅಂತ ಅಲ್ವಾ? ಅಂದ್ರೆ ಕಿವಿ ಅಂದ್ರೆ ನಾನು ಕೆಟ್ಟ ಪದಗಳನ್ನ ಕೇಳೋದಿಲ್ಲ. ನಾನು ಬಾಯಿ ಮುಚ್ಕೊಂಡಿರೋದು ಅಂದ್ರೆ ನಾನು ಕೆಟ್ಟ ಪದಾರ್ಥ ತಿನ್ನೋದಿಲ್ಲ, ಕೆಟ್ಟ ಮಾತುಗಳನ್ನ ಮಾತನಾಡೋದಿಲ್ಲ. ಇದಕ್ಕೆ 3 ಕೋತಿಗಳನ್ನ ತೋರಿಸಿದ್ದಾರೆ ಮಹಾತ್ಮ ಗಾಂಧೀಜಿಯವರು. ಇದು ಏನಾಯ್ತು? ಬಹೇಂದ್ರಿಯ ನಿಗ್ರಹ ಆಯಿತು. ಬಹೇಂದ್ರಿಯ ನಿಗ್ರಹ. ಇಲ್ಲಿ ಬಹೇಂದ್ರಿಯ ನಿಗ್ರಹ ಆದ್ಮೇಲೆ ಇದು ಸಮ.
ಸಮ ಅಂತಂದ್ರೆ ಇಲ್ಲಿ ಅಂತರೇಂದ್ರಿಯ ನಿಗ್ರಹ. ಅಂತರೇಂದ್ರಿಯ ನಿಗ್ರಹ ಅಂದ್ರೆ ಮನಸ್ಸು. ಇದು ಕೂಡ ಸಾಧಕನಿಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದೇ. ಸಾಧಕನಿಗೆ ಮನಸ್ಸು ಕಂಟ್ರೋಲ್ ಮಾಡೋದು ಕೂಡ ಮುಖ್ಯವಾಗಿ ಬೇಕಾಗಿ, ಅದನ್ನೇ ಮನಸ್ಸನ್ನ ಕಂಟ್ರೋಲ್ ಮಾಡಿ ಮನಸ್ಸಿನಲ್ಲಿ ಆಲೋಚನಾ ರಹಿತ ಸ್ಥಿತಿಗೆ ಅತ್ತ ಇತ್ತ ಹೋಗ್ದಂಗೆ ಮಾಡುವುದೇ ಸಮ. ಇದು ಕೂಡ ಬಹಳ ಮುಖ್ಯನೇ ಅಲ್ವಾ? ಹಂಗಾಗಿ ಈ ಅಹೇಂದ್ರಿಯ ಅಂತರೇಂದ್ರಿಯ ನಿಗ್ರಹ ಕೂಡ ಇದು ಬಹಳ ಕಷ್ಟಪಟ್ಟು ಶೂನ್ಯ ಸಂಪಾದನೆ ಮಾಡ್ಕೋಬೇಕು. ಆಗ ಮಾತ್ರ ನಾವು ಆತ್ಮಕ್ಕೆ ಹತ್ರ ಆಗ್ತೀವಿ. ಯಾಕಂದ್ರೆ ಈ ಮನಸ್ಸಿನ ಮನುಷ್ಯ ಆಗಿರೋದು, ಮಾನವ ಆಗಿರೋದು ದೇಹ, ಮನಸ್ಸು, ಬುದ್ಧಿ, ಆತ್ಮ. ಫಸ್ಟ್ ಏನ್ ಮಾಡ್ತೀವಿ? ಕಣ್ಮುಚ್ತೀವಿ. ಕಣ್ಮುಚ್ಚಿದ ತಕ್ಷಣ ಏನ್ ಬರುತ್ತೆ? ಆಲೋಚನೆ ಬರುತ್ತೆ. ಆಲೋಚನೆ ಬಂದ ತಕ್ಷಣ ಏನ್ ಮಾಡ್ತೀವಿ? ಆಲೋಚನೆ ಕಟ್ ಮಾಡ್ತೀವಿ. ಆಲೋಚನೆ ಕಟ್ ಮಾಡ್ತೀವಿ, ಇನ್ನೊಂದು ಆಲೋಚನೆ ಬರುತ್ತೆ. ಇನ್ನೊಂದು ಆಲೋಚನೆ ಬಂದಾಗ ಮತ್ತೆ ಅದನ್ನು ಕೂಡ ಕಟ್ ಮಾಡ್ತೀವಿ. ಮತ್ತೆ ಉಸಿರಾಟದ ಮೇಲೆ ಗಮನ ಕೊಡ್ತಾ ಇರ್ತೀವಿ. ಹಂಗೆ ಮಾಡ್ತಾ 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 ಏನಾಗುತ್ತೆ? ಸಂಪೂರ್ಣವಾಗಿ ಆಲೋಚನೆ ನಿಂತೋಗುತ್ತೆ. ಈ ಆಲೋಚನೆ ನಿಂತೋದಾಗ ಮನಸ್ಸು ಇಲ್ಲ, ಆಲೋಚನೆಯೇ ಮನಸ್ಸು. ಈ ಆಲೋಚನೆ ಇಲ್ಲ ಅಂದಾಗ ಆಗ ನಾವೆಲ್ಲಿರ್ತೀವಿ? ಆತ್ಮದ ಜೊತೆ ಇರ್ತೀವಿ. ಅದನ್ನೇ ಮುಕ್ತ ಸ್ಥಿತಿ ಅಂತ ಕೂಡ ಅಂತೀವಿ. ಆತ್ಮಸ್ಥಿತಿ ಅಥವಾ ಮುಕ್ತ ಸ್ಥಿತಿ ಅಂತ ಅಂತೀವಿ. ಆಗ ಆ ಆತ್ಮದ ಜೊತೆ ಇದ್ದಾಗ ನಮ್ಗೆ ಭಗವಂತನ ಜೊತೆ ಇದ್ದಂಗೆನೆ ಲೆಕ್ಕ. ಅದಕ್ಕೆ ಪತ್ರಿಜಿಯವರು ಏನ್ ಹೇಳಿದ್ರು? ಧ್ಯಾನದಿಂದ ಜ್ಞಾನ. ಧ್ಯಾನದಿಂದ ಜ್ಞಾನ ಅಂತ ಯಾಕೆ ಹೇಳಿದ್ರು ಅಂದ್ರೆ, ಇವಾಗ ಧ್ಯಾನ ಅಂತಂದ್ರೆ ಏನು? ಧ್ಯಾನ ಅಂದ್ರೆ ಉಸಿರಾಟದ ಮೇಲೆ ಗಮನ ಕೊಟ್ಟು ಮಾಡುವ ಪ್ರಕ್ರಿಯೆ. ಅದ್ ಮಾಡ್ತಾ 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 ಏನಾಯ್ತು? ಮನಸ್ಸು ಶೂನ್ಯ ಆಯ್ತು. ಮನಸ್ಸು ಶೂನ್ಯ ಆಗ್ತಾ 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 ಏನಾಯ್ತು? ಆತ್ಮ ಆಯ್ತು. ದೇಹ ಹೊರಟೋಯ್ತು, ಮನಸ್ಸು ಹೊರಟೋಯ್ತು. ಇದ್ದಿದ್ದು ಯಾವ್ದಿನ್ನ? ಆತ್ಮ. ಇದಕ್ಕೆ ಪತ್ರಿ ಧ್ಯಾನದಿಂದ ಜ್ಞಾನ ಅಂತ ಹೇಳಿದ್ರು ಪತ್ರಿಜಿ. ಯಾಕೆ ಅಂತಂದ್ರೆ, ಆಗ ಹಂಗ್ ಮಾಡಿದಾಗ ಧ್ಯಾನ ಮಾಡಿ ನೀನು ದೇಹ ಭಾವನೆ ಮರ್ತೋದೆ, ಮನಸ್ಸನ್ನು ಕೂಡ ಮರ್ತೋದೆ. ಆಮೇಲೆ ಇಲ್ಲಿ ಉಳಿದಿರೋದು ಯಾವುದು? ಆತ್ಮ. ಆತ್ಮ ಯಾರು? ಭಗವಂತ. ಭಗವಂತ ಯಾರು? ಭಗವಂತನ ಮುಖ್ಯವಾದ ಲಕ್ಷಣ ಯಾವುದು? ಜ್ಞಾನ ಸಾಗರ. ಭಗವಂತ ಜ್ಞಾನ ಸಾಗರ. ಅಲ್ಲಿಗೇನಾಯ್ತು? ಅದಕ್ಕೆ ಧ್ಯಾನದಿಂದ ಜ್ಞಾನ ಅಂದ್ರೆ ಇದು, ಇದರ ಅರ್ಥ. ಸಂಪೂರ್ಣವಾಗಿ ಆತ್ಮ ಜೊತೆ ಇದ್ದಾಗ ನೀನು ಜ್ಞಾನ ಬರುತ್ತೆ. ಯಾಕಂದ್ರೆ ಆತ್ಮ, ಆತ್ಮ ಅಂದ್ರೆ ಭಗವಂತ, ಭಗವಂತ ಅಂದ್ರೆ ಜ್ಞಾನ ಸಾಗರ. ಅದಕ್ಕೆ ಮನಸ್ಸನ್ನ ಕಟ್ ಮಾಡಿ 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 ಈ ಒಂದು ಆತ್ಮ ಜೊತೆ ಇದ್ದಾಗ ನಮ್ಗದು ಅಂತರೇಂದ್ರಿಯ. ಆಗ ಮಾತ್ರ ನಾವು ಆತ್ಮದರ್ಶನ ಮಾಡ್ಬೋದು. ಅಂದ್ರೆ ಬಹಳ ಬಲವಾದದ್ದು ಮನಸ್ಸು. ಅಷ್ಟು ಸುಲಭ ಅಲ್ಲ ಮನಸ್ಸನ್ನು ಕಂಟ್ರೋಲ್ ಮಾಡೋದು. ನಾವು ಬಹಳ ಕಷ್ಟ. ಅದಕ್ಕೆ ಹೇಳಿದ್ದಾನೆ, ಚಂಚಲಂ ಪಿಹ ಮನಃ ಕೃಷ್ಣ ಪರಮಾತ್ಮಿ ಬಲ ರುದರಮೇ ತಹ್ಯಾಹಂ ನಿಗ್ರಹಂ ಮನ್ಯ ವಾಯೋರೋನಿ ಸುದುಸ್ಪುರಮೇ ಅಂತಂದು ಇಲ್ಲಿ ಕೃಷ್ಣ ಹೇಳಿದ್ದಾನೆ. ಚಂಚಲ ಕೃಷ್ಣ ಬಹಳ ವಿನು ಅರ್ಜುನ ಕೇಳ್ತಾ ಇದ್ದಾನೆ, ಕೃಷ್ಣ ಚಂಚಲ ಮನಸ್ಸು ಬಹಳ ಚಂಚಲ ಆಗಿದೆಯಪ್ಪ, ಬಹಳ ಬಲವಾಗಿದೆ. ತಪೋ ನಿಗ್ರಹ ತಹ್ಯಾಹಂ ನಿಗ್ರಹಂ ಮನ್ಯೆ, ಹೆಂಗಪ್ಪ ಮಾಡೋದು ಇದು? ನಾನು ಹೆಂಗ್ ಮಾಡ್ಬೇಕು? ಇಷ್ಟೊಂದು ಕಷ್ಟವಾಗಿರ್ತಕ್ಕಂಥದ್ದನ್ನ ನಾನು ಹೆಂಗ್ ಮಾಡಕ್ ಸಾಧ್ಯ ಅಂತ ಹೇಳಿದಾಗ ಅವನು ಕೃಷ್ಣ ಹೇಳ್ತಾನೆ ಅಲ್ವಾ, ಇಂದ್ರಿಯಗಳಲ್ಲಿ ನಯನೇಂದ್ರಿಯ ಪ್ರಧಾನಂ. ಅದಕ್ಕೆ ಅಲ್ವಾ ನಯನೇಂದ್ರಿಯ, ಇಂದ್ರಿಯಗಳು ಕಷ್ಟ ಅಂದಾಗ ಕೃಷ್ಣ ಹೇಳ್ತಾನೆ ಇಂದ್ರಿಯಗಳಲ್ಲಿ ನಯನೇಂದ್ರಿಯ ಪ್ರಧಾನ. ಇಂದ್ರಿಯಗಳಲ್ಲಿ ಮುಖ್ಯವಾದ ಪ್ರಧಾನವಾದಂತ ಇಂದ್ರ ಕಣ್ಣು. ಇಂದ್ರಿಯಗಳು ಕಣ್ಣು ಅಲ್ವಾ? ಆ ಇಂದ್ರಿಯಗಳಿಗೆ ಕಣ್ಣು. ಅದಕ್ಕೆ ನೀನು ಇಂದ್ರಿಯ ಕಣ್ಣು, ಆ ಕಣ್ಣನ್ನ ಮುಚ್ಚಬೇಕು. ಅದಕ್ಕೆ ಫಸ್ಟ್ ಕಣ್ಣಲ್ಲಿ 80% ಎನರ್ಜಿ ಬರೋದು ಅಂತ ಹೇಳಿದ್ರು ಪತ್ರಿಜಿಯವರು. ಕಣ್ಣು ಮುಚ್ಚಿ ಧ್ಯಾನ ಮಾಡ್ಬೇಕು ಅಂದ್ರೆ ಇದು ನಯನೇಂದ್ರಿಯ. ಇಂದ್ರಿಯಗಳಲ್ಲಿ ಪ್ರಧಾನವಾದದ್ದು ನಯನೇಂದ್ರಿಯ, ಕಣ್ಣು. ಅದಕ್ಕೋಸ್ಕರವಾಗಿನೇ ಕಣ್ಣು ಮುಚ್ಚಿ ಧ್ಯಾನ ಮಾಡಪ್ಪ ನೀನು ಅಂತ ಹೇಳ್ತಾನೆ ಕೃಷ್ಣ ಅರ್ಜುನನ್ಗೆ ಅಲ್ವಾ. ಆಮೇಲೆ ಅದು ಕಣ್ಣು ಮುಚ್ಚಿ ಧ್ಯಾನ ಮಾಡಿದಾಗ ಬಂದಾಗ ಶರೀರ ಕದಲಕುಂಡ ಕೂತ್ಕೋಬೇಕು. ಕಣ್ಣು ಮುಚ್ಚಿದ್ವಿ, ಆಮೇಲೆ ಶರೀರ ಕದಲಕುಂಡ ಮೆದಲಕುಂಡ ಕುಚವಾಲೆ ಅಂತ ಹೇಳಿದ್ದಾರೆ ಪತ್ರಿಜಿಯವರು. ಕೃಷ್ಣ ಹೇಳಿದ್ದಾನೆ ಸಮಕಾಯಂ ಶಿರೋಗ್ರೀವಂ ದಾರಾಯನ್ ಅಚಲಸ್ಥಿತಂ ಸಂಪ್ರೋಕ್ತ ನಾಸಿಕಾಗ್ರಂ ದಶ ಲೋಕಾಯಾನಂ ಅಂತನ. ಸಮಕಾಯಂ ಶಿರೋಗ್ರೀವಂ ಅಂದ್ರೆ ಶರೀರವನ್ನು ನೇರ ಮಾಡಿಕೊಂಡು ತಲೆ ಬಗ್ಗಿಸ್ತಂಗೆ. ಸಮಕಾಯಂ ದಾರಾಯನ್ ಅಚಲಸ್ಥಿತಂ ವಿಶ್ವಮಯ ಪ್ರಾಣಶಕ್ತಿ, ದಾರಾಯನ್ ಅಚಲಸ್ಥಿತಂ ಪ್ರಾಣಾಯಾಮ, ಇವು ಉಸಿರಾಟಗಳನ್ನ ಸಮ ಮಾಡ್ಕೊಂಡು ದಾರಾಯನ್ ಅಚಲಸ್ಥಿತಂ ನಾಸಿಕಾಗ್ರಂ ಸಂಪ್ರೋಕ್ತ
ಸಂಪ್ರೋಕ್ತಂ ನಾಸಿಕಾಗ್ರಂ, ಈ ದೃಷ್ಟಿಯನ್ನ ಭೂಮಧ್ಯೆ ನಿಲ್ಲಿಸಿ ಆ ದಶ ಲೋಕ ಆ ಕಡೆ ಈ ಕಡೆ ನೋಡ್ದಂಗೆ ಮಾಡಬೇಕು ಅಂತ ಹೇಳಿದ್ದಾರೆ ಕೃಷ್ಣ ಧ್ಯಾನವನ್ನ. ಅದನ್ನೇ ಹೇಳ್ತಾರೆ. ಪತ್ರಿಜಿಯವರು ಕೂಡ ಹೇಳಿದ್ದಾರೆ, ಏನು ಹೆಂಗಾದ್ರೂ ಕೂತ್ಕೊಳ್ಳಿ, ಹೆಂಗಾನ ಮಾಡಿ ಅಂತ ಹೇಳಿದ್ರು ಕೂಡ ಆಮೇಲೆ ಅವ್ರು ಏನಾದ್ರು ಪತ್ರಿಜಿ ಕೂತ್ಕೊಳ್ಳೋದ್ರ ಬಗ್ಗೆನೂ ಹೇಳಿದ್ದಾರೆ. ನೀವು ಏನು ಹೆಂಗಾದ್ರೂ ಕೂತ್ಕೋಬಹುದು, ಚೇರ್ ಮೇಲಾದ್ರೂ ಕೂತ್ಕೋಬಹುದು, ನೆಲ ಮೇಲಾದ್ರೂ ಕೂತ್ಕೋಬಹುದು, ಹೆಂಗಾದ್ರೂ ಕೂತ್ಕೊಂಡು ಮಾಡಿ ಅಂತ ಹೇಳಿದ್ರು ಕೂಡ ಆದ್ರೂ ಅವ್ರು ಏನ್ ಹೇಳಿದ್ದಾರೆ, ಕೂತ್ಕೊಂತ ಆಗ್ರು. ಯಾವುದು ಪತಂಜಲಿ ಅಷ್ಟಾಂಗ ಮಾರ್ಗ ಹೇಳ್ತಾ ಇಟ್ಟು ನಾನು ಕೇಳಿದ್ದೀನಿ ಕ್ಲಾಸ್, ಅದು ಹೇಳ್ತಾ ಅವರು ಆಮೇಲೆ ಚೇರು ಬಿಟ್ಬಿಡ್ತೀರಾ, ಗಾಡಿನೂ ಬಿಟ್ಬಿಡ್ತೀರಾ, ನೀವೇ ನೇರ ಪ್ರಾಕ್ಟೀಸ್ ಮಾಡ್ತೀರಾ, ಪ್ರಾಕ್ಟೀಸ್ ಆಗೋವರೆಗೂ ಹೆಂಗಾದ್ರೂ ನಾನು ಕೂತ್ಕೊಳ್ಳಿ ಅಂತ ಹೇಳಿದ್ದಾರೆ. ಒಟ್ಟು ಪತ್ರಿಜಿ ಅದೇ ಅಲ್ಟಿಮೇಟ್ ಅಲ್ಲ. ಹೆಂಗ ನಂಗೆ ಕೂತ್ಕೊಳ್ಳೋದು, ತಲೆ ಬೂಸ್ಕೊಳ್ಳೋದು, ಗೋಡೆ ಹೊಡ್ಕೊಳ್ಳೋದು ಅಲ್ಟಿಮೇಟ್ ಅಲ್ಲ. ಬಿಟ್ಬಿಡ್ತೀರಾ, ಗೋಡೆನೂ ನೀವೇ ಬಿಟ್ಬಿಡ್ತೀರಾ ಅಂತ ಹೇಳಿದ್ದಾರೆ. ಕೃಷ್ಣ ಕೂಡ ಅದನ್ನೇ ಹೇಳ್ತಾ ಇದ್ದಾನೆ. ಅದನ್ನ ಅಭ್ಯಾಸ ಮಾಡ್ಕೋಬೇಕು. ಏನಾಯ್ತು, ಕಣ್ಣು ಮುಚ್ಚಬೇಕು ಅಂತ ಹೇಳ್ದ ಕೃಷ್ಣ. ನಾನು ಹಂಗಪ್ಪ ಮನಸ್ಸು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂದಕ್ಕೆ ಫಸ್ಟ್ ಕಣ್ಣು ಮುಚ್ಚಿ ಆಮೇಲೆ ಶರೀರವನ್ನ ನೇರ ಮಾಡ್ಕೊಂಡು ಸರಿಯಾಗಿ ಕೂತ್ಕೋಬೇಕು. ಅದಕ್ಕೆ ಅಭ್ಯಾಸ ಮಾಡಬೇಕು. ಹಂಗೆ ಆ ರೀತಿ ಅಭ್ಯಾಸ ಮಾಡ್ತಾ 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 ಶ್ವಾಸ ಮೇಲೆ ಉಸಿರಾಟನ ಗಮನ ಕೊಡ್ತಾ 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 ಆಲೋಚನೆ ಲಯ, ಮನಸ್ಸು ಆತ್ಮದಲ್ಲಿ ಲಯ ಹೋಗ್ಬಿಡುತ್ತೆ ಅಲ್ವಾ. ಈ ಮನಸ್ಸು ಆತ್ಮದಲ್ಲಿ ಲಯ ಆಗುವುದೇ ಸಮ ಅಂದ್ರೆ ಸಮನಾಗುವುದು ಅಲ್ವಾ. ಸಮ ಅಂದ್ರೆ ಸಮ, ಫಸ್ಟ್ ಕಮ್ ಫಸ್ಟ್, ಸೆಕೆಂಡ್ ಕಮ್ ಸೆಕೆಂಡ್ ಅಲ್ವಾ. ಹಲ ಬರುತ್ತೆ, ಆಮೇಲೆ ಅಮೃತ ಬರುತ್ತೆ. ಫಸ್ಟ್ ಆಲೋಚನೆ ಬರುತ್ತೆ, ಏನಾದ್ರು ಆಲೋಚನೆ ಹಾಲ, ಆಮೇಲೆ ಅಮೃತ ಅಂದ್ರೆ ಭಗವಂತ, ಅಮೃತ ಸಾಗರ, ಆನಂದ ಸಾಗರ, ಅಮೃತ ಸಾಗರ ಅಲ್ವಾ. ಫಸ್ಟ್ ಬರುತ್ತೆ, ಆಲೋಚನೆಗಳು ಬರ್ತಾ ಇರುತ್ತೆ. ಅದನ್ನ ಆಲೋಚನೆಗಳು ಬಂದ್ಮೇಲೆ ನೋಡಿ ಭಗವಂತ ಏನ್ ಮಾಡ್ದ, ಸಮುದ್ರ ಮಂಥನ ಮಾಡಿದ್ರು. ಸಮುದ್ರ ಮಂಥನ ಮಾಡಿದಾಗ ವಿಷ ಬಂತು. ವಿಷನ ಏನ್ ಮಾಡ್ದ, ಶಿವ ಕುಡ್ದ ವಿಷನ, ಗಳಕಂಠ ಶಿವ ಕುಡ್ದ. ಆಮೇಲೆ ಏನ್ ಬಂತು, ಅಮೃತ ಬಂತು. ಅಮೃತ ಏನ್ ಮಾಡಿದ್ರು, ದೇವತೆಗೆ ಸ್ವೀಕಾರ ಮಾಡಿದ್ರು. ಮೊದ್ಲು ಬಂತು ವಿಷನ ಅಲ್ವಾ ಬಂದಿದ್ದು. ಆ ರೀತಿಯಾಗಿ ಮೊದಲು ನಮಗೆ ವಿಷಯಗಳು, ವಿಷ ಅಂದ್ರೆ ವಿಷಯಗಳು ಅಂದ್ರೆ ಆಲೋಚನೆಗಳು, ಪ್ರಾಪಂಚಿಕ ಆಲೋಚನೆಗಳು ಬರ್ತಾ ಇರುತ್ತೆ. ಅವೆಲ್ಲವೂ ಹೋಗ್ತಾ 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 ಪರಮಾತ್ಮನ ದರ್ಶನ ಆಗುತ್ತೆ ಅಥವಾ ಆತ್ಮದರ್ಶನ ಆಗುತ್ತೆ. ಅದನ್ನೇ ಆತ್ಮಸ್ಥಿತಿ ಅಂತಾರೆ. ಇದನ್ನೇನಂತಾರೆ, ಸಮ ಅಂತಂದ್ರು. ಮತ್ತಿನ್ನ ನೆಕ್ಸ್ಟ್ ತಿತೀಕ್ಷಾ ಅಂತಂದ್ರೆ ಇಲ್ಲಿ ಸಹನೆ ಅಲ್ವಾ. ಬಹಳ ಸಬೂರಿ ಅಂತ ಹೇಳಿದ್ರು ಬಾಬಾ ಅವರು. ಸಹನೆ ಕೂಡ ಇರ್ಬೇಕು, ಕೂತ್ಕೊಳ್ತಕ್ಕಂಥ ಸಹನೆ. ಕೈಕಾಲು ನೋವು ಬರ್ತು, ನಾನು ಹಂಗೆ ಕೂತ್ಕೊಂಡಿದ್ದು. ನಾನು ಧ್ಯಾನ ಮಾಡುವಾಗ ಫಸ್ಟ್ ಕೂತ್ಕೊಂಡು ಧ್ಯಾನ ಮಾಡುವಾಗ ಕೈಕಾಲು ನೋಯ್ತಾ ಇತ್ತು. ನಾನು ಎದ್ದೇಳಲ್ಲ ಅಂತ ಕೂತ್ಕೊಬಿಟ್ಟೆ ನಾನು. ಆ ಸಹನೆ ಇರಬೇಕು. ಆ ಸಹನೆ ಇದ್ದಾಗ ಮಾತ್ರ ನಮ್ಗೆ ಧ್ಯಾನ ಸರಿ ಹೋಗುತ್ತೆ. ಮತ್ತೆ ಆಗೋಯ್ತು, ತಿತೀಕ್ಷ ಆಗೋಯ್ತು. 4ನೇದು ಉಪರತಿ ಅಂತಂದ್ರೆ ಕ್ರಿಯೆ, ಏನು ಸಂಭೋಗ ಕ್ರಿಯೆಯನ್ನ ಕಡಿಮೆ ಮಾಡ್ಕೋಬೇಕು. ಮುಮುಕ್ಷ ಆಗ್ತಕ್ಕಂಥ ರತಿ ಕ್ರಿಯೆಯನ್ನ ಕಡಿಮೆ ಮಾಡ್ಕೋ. ಉಪರತಿ ಅಂದ್ರೆ ಹೋಗ್ತಾ ಕಡಿಮೆ ಮಾಡ್ಕೋಬೇಕು. ಇನ್ನ ಶ್ರದ್ಧೆ, ದಿನ ಅಂದ್ರೆ ಶ್ರದ್ಧೆಯಿಂದ ಮಾಡ್ಬೇಕು. ತಿತೀಕ್ಷೆ ಅಂದ್ರೆ ಸಹನೆ, ಶ್ರದ್ಧೆ ಇರ್ಬೇಕು ನಮ್ಗೆ. ಸಾಧನೆ ಮಾಡೋರ್ಗೆ ಶ್ರದ್ಧೆ ಬಹಳ ಮುಖ್ಯ. ಶ್ರದ್ಧವಾನ್ ಲಭತೆ ಜ್ಞಾನಂ ಅಂತ ಹೇಳಿದಾನೆ ಕೃಷ್ಣ. ಶ್ರದ್ಧೆ ಎಲ್ಲದಕ್ಕೂ ಶ್ರದ್ಧೆ ಇರ್ಬೇಕು. ಶ್ರದ್ಧೆ ಆಗೋಯ್ತು. ಇನ್ನ ಸಮಾಧಾನ. ಇನ್ನು 6ನೇ ಸಮಾಧಾನ ಅಂದ್ರೆ ಎಲ್ಲಾ ಪರಿಸ್ಥಿತಿಯಲ್ಲೂ ಸಮಾಧಾನವಾಗಿರ್ಬೇಕು. ಅಂದ್ರೆ ಏನು ವ್ಯವಹಾರ ಮಾಡಿದ್ರು, ಏನ್ ಮಾತನಾಡಿದ್ರು, ಎಲ್ಲ ಮಿತವಾಗಿರ್ಬೇಕು. ಸಮಾಧಾನ ಅಂದ್ರೆ ಎಲ್ಲವನ್ನು ಮಿತವಾಗಿ ಇರ್ತಕ್ಕಂಥದ್ದೇ ಸಮಾಧಾನ. ಅಂದ್ರೆ ಮಧ್ಯಸ್ಥ ಮಾರ್ಗ, ಮಧ್ಯ ಮಾರ್ಗ ಅನುಸರಿಸು. ಸಮಾಧಾನ ಇರ್ಲಿ ಇಲ್ದ ಹೋಗ್ಲಿ, ಎಲ್ಲವೂ ಒಂದೇ ಅಂತಕ್ಕಂಥ ಸಮಾಧಾನ ಇರಬೇಕು. ಇನ್ನ 4ನೇದು 6 ಆದ್ವಲ್ಲ, 4ನೇದು ಮುಮುಕ್ಷತ್ವ. ಸಾಧಕನಿಗೆ ಮುಮುಕ್ಷತ್ವ ಕೂಡ ತಪನ ಇರಬೇಕು. ಮುಮುಕ್ಷತ್ವ ಕೂಡ ತಪನ ಇರಬೇಕು. ಅಂದ್ರೆ ಮುಮುಕ್ಷು ಅಂದ್ರೆ ಈ ಮುಕ್ತಿಯನ್ನ ಪಡೆಯೋದಿಕ್ಕೆ ಆಕಾಂಕ್ಷೆ, ಆಸಕ್ತಿ, ಇವನ್ನ ಮುಮುಕ್ಷಿ ಅಂತ ಕರೀತಾರೆ. ಅಂದ್ರೆ ಇಲ್ಲಿ ನಾವು ಅದಕ್ಕೆ ಮುಮುಕ್ಷುಕೆ, ಅದು ಜ್ಞಾನವನ್ನ ಪಡೆಯುವುದಕ್ಕೆ ಮಾತ್ರ ನಾವು ಪ್ರಾಮುಖ್ಯತೆ ಕೊಡಬೇಕೇ ಹೊರತು ಈ ಪ್ರಾಪಂಚಿಕ ವಿಚಾರಗಳ ಮೇಲೆ ಹಣಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ನಾವು, ಅಂದ್ರೆ ಆಧ್ಯಾತ್ಮದಲ್ಲಿ ಆಸಕ್ತಿ, ಪ್ರಾಪಂಚದಲ್ಲಿ ವಿರಕ್ತಿ, ಇದು ಮುಮುಕ್ಷತ್ವ. ಪ್ರಾಪಂಚದಲ್ಲಿ ವಿರಕ್ತಿ, ಆಧ್ಯಾತ್ಮದಲ್ಲಿ ಆಸಕ್ತಿ, ಇದನ್ನೇ ಮುಮುಕ್ಷತ್ವ ಅಂತ ಕೂಡ ಕರೀತಾರೆ. ಈ ಮುಮುಕ್ಷತ್ವ ಇದ್ರೇನೆ ನಮ್ಗೆ ಮುಮುಕ್ಷತ್ವ, ನಾವು ಧ್ಯಾನ ಮಾಡಬೇಕು, ಮೋಕ್ಷ ಪಡಿಬೇಕು ಅನ್ನೋ ಆಕಾಂಕ್ಷೆ ಇದ್ರೂ ಮಾತ್ರನೇ ನಮ್ಗೆ ಸಾಧನೆ ಕುದುರುತ್ತೆ
ಅಲ್ವಾ? ಅಂದ್ರೆ ಇಲ್ಲಿ ಹಣಕ್ಕೆ ಎಷ್ಟು ಬೇಕೋ ಅಷ್ಟು, ಹಣ ಬೇಡ ಅಂತ ಅಲ್ಲ. ಇಲ್ಲಿ ಹಣ ಯಾವುದು ಹೆಂಡತಿನೂ ಬೇಡ ಅಲ್ಲ, ಹಣನೂ ಬೇಡ ಅಲ್ಲ. ಅದು ಪ್ರಾಪಂಚಿಕಕ್ಕೆ ಎಷ್ಟು ಬೇಕೋ ಅಷ್ಟು, ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ಇಟ್ಕೋಬೇಕು. ಅರ್ಥಂ ಅನರ್ಥಂ ಭವಾಯ ನಿತ್ಯಂ ಸುಖಲೇಶಃ ಸತ್ಯಂ ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೆ ಅಂತ ಹೇಳಿದ್ರೆ, ಅರ್ಥ ಎಷ್ಟು ಬೇಕೋ ಅಷ್ಟೇ ಇರಬೇಕು ಅಂತ ಹೇಳಿದ್ರೆ ಶಂಕರಾಚಾರ್ಯರು. ಅರ್ಥಂ ಅನರ್ಥಂ, ಅದು ಅನರ್ಥ ಆಗುತ್ತೆ. ಅರ್ಥ ಜಾಸ್ತಿ ಇದ್ರೆ ಅನರ್ಥ ಆಗುತ್ತೆ. ಅದಕ್ಕೆ ಅಧಿಕವಾಗಿ ಆಸೆ ಇಟ್ಕೊಂಡ್ರೆ ಇನ್ನು ಸಮಸ್ಯೆ ಜಾಸ್ತಿ ಆಗುತ್ತೆ. ಅರ್ಥಂ ಅನರ್ಥಂ ಭವಾಯ ನಿತ್ಯಂ, ಯಾವ ನಿತ್ಯ ಅಂತ ಮೇಲೆ ನಾವು ಗಮನ ಕೊಡಬೇಕು. ಅರ್ಥಂ ಅನರ್ಥಂ ಭವಾಯ ನಿತ್ಯಂ ಸುಖಲೇಶಃ ಸತ್ಯಂ, ಅದರಲ್ಲಿ ಏನೂ ಇಲ್ಲ, ಹಣದಲ್ಲೇನು ಸುಖ ಲೇಷ, ಲೇಷ ಅಂದ್ರೆ ಸ್ವಲ್ಪ, ಸುಖ ಇಲ್ಲ. ಸುಖಲೇಶಃ ಸತ್ಯಂ ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಥ್ಯಾಂಕ್ ಯು, ನಿಮಗೆ ಅವಕಾಶ ಮಾಡಿಕೊಟ್ಟಂತಹ ನಿಮ್ಮೆಲ್ಲರಿಗೂ ಶಂಶನಾರ್ಥಿಗಳು. ಧನ್ಯವಾದಗಳು ಸರ್, ಬಹಳ ಚೆನ್ನಾಗಿ ತಿಳಿಸ್ಕೊಟ್ರಿ. ಆಮೇಲೆ ನೀವ್ ಹೇಳ್ತಕ್ಕಂತ ಒಂದೊಂದು ವಿಚಾರನು ಸತ್ಯ ಇದುವೆ ಸರ್. ಅವು ಹೆಂಗಿದ್ವು ಅಂತಂದ್ರೆ, ಈಗ ಬಸವಣ್ಣವ್ರು ಹೇಳಿರ್ಬೋದು, ಶಂಕರಾಚಾರ್ಯರು ಹೇಳಿರ್ಬೋದು, ಅವು ಎಷ್ಟ್ ತಗೋಬೇಕು ಅಷ್ಟ್ ತಗೋಬೇಕು. ಮಿತಿಯಾಗಿ ತಗೊಂಡ್ರೆ ನಾವು ಇದಾಗಿರ್ತೀವಿ. ಇಲ್ಲಾಂದ್ರೆ ಒಂದು ಆಹಾರ ಪದ್ಧತಿ ಆಗ್ಲಿ ಸ್ವಲ್ಪ ಜಾಸ್ತಿ ಮಾಡಿವಿ ಅಂದ್ರೆ ಅಜೀರ್ಣ ಶಕ್ತಿ ಕೆಡ್ತತೆ. ಹಾಗೆ ಯಾವ ವಿಚಾರಗಳಾಗಿರುವ ಲೆಕ್ಕ, ಯಾವುದೇ ಆಗಿರುವ ಲೆಕ್ಕ ನಾವ್ ಹ್ಯಾಕ್ ತಗೋಬೇಕು ಅಂತೇಳಿ ಬಹಳ ಅದ್ಭುತವಾಗಿ ಹೇಳಿದ್ರಿ ಸರ್. ಆಮೇಲೆ ಶಂಕರಾಚಾರ್ಯರ್ದಂತೂ ಕೀರ್ತನೆ ಬಗ್ಗೆ ಎಲ್ಲ ವಿವರಣಿಸಿ ಹೇಳಿದ್ರಲ್ಲ, ಬಹಳ ಅದ್ಭುತವಾಗಿತ್ತು ಸರ್. ಅದು ಸುತ್ತೇನ ಎಷ್ಟು ಬಸವಣ್ಣವ್ರ ಆನೆಗೆ ಎಷ್ಟು ಆಸೆಗಳು ಇರ್ತವೆ, ನಮ್ಮ ಭೌತಿಕನ ಯಾಗ ಅದಕ್ಕೆ ಆನೆಗೋಲ್ಸಿದ್ರು, ಅದು ಚೆನ್ನಾಗಿತ್ತು ಸರ್. ನಾವು ಇವಾಗ ಒಂದು ಏನೋ ತಗೋಬೇಕು, ಮಕ್ಕಳು ಮದುವೆ ಮಾಡ್ಬೇಕು, ಏನೇನೋ ಆಸೆಗಳು ಇರ್ತವೆ, ಆದ್ರೆ ಎಲ್ಲಿಗೆ ಇರ್ಬೇಕು ಅಲ್ಲಿಗೆ ಇರ್ಬೇಕು. ಆಮೇಲೆ ಗಂಡ ಹೆಂಡತಿನ ಭಗವಾನ್ರು ಬಹಳ ಚೆನ್ನಾಗಿ ಹೇಳ್ತಾರೆ ಸರ್ ಅವ್ರು. ನೀವು ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇಲ್ಲ, ನಾಟಕ ಮಾಡ್ತಾ ಇದ್ರಿ, ಅದನ್ನ ಸತ್ಯ. ಯಾಕಂದ್ರೆ ಇವಾಗ ನಮ್ಮಲ್ಲಿರೋ ಉದ್ದೇಶ ಅವರಲ್ಲಿರಲ್ಲ, ನಾವು ಧ್ಯಾನ ಮಾಡ್ತೀವಿ ಅವ್ರು ಮಾಡಲ್ಲ, ಹಂಗಂತೇಳಿ ಜಗಳಾಡಿ ಹೊರಗೆ ಹೋಗ್ಬಾರ್ದು, ಅದಲ್ಲ. ಅಲ್ಲ, ಇದ್ರದ್ದು ಪ್ರಭಾವ ಏನೈತೆ ಅಂತ ತಿಳ್ಕೊಳ್ಳೋದು ಬಹಳ ಅದ್ಭುತ ಐತಿ ಸರ್. ಯಾಕಂದ್ರೆ ಇವಾಗ ನಮ್ ಶಾರದಾ ಮಾತೇನು, ಅವ್ರಿಗೆ ವಯಸ್ಸು ಎಷ್ಟಿತ್ತು, ಯಾಗ ಅವರು ಆಧ್ಯಾತ್ಮಿಕ ಬೇಕಾ ಬಂಧನ ಬೇಕಾ ಅಂತ ಕೇಳಿದಾಗ ಎಷ್ಟು ಚೆನ್ನಾಗಿ ಅವ್ರು ಒಪ್ಪಿಕೊಂಡು ಬಹಳ ಅದ್ಭುತವಾಗಿ ನಡ್ಸ್ಕೊಂಡು ಹೋದ್ರ ಸರ್ ಯೋಗಿಗಳೆಲ್ಲ. ಬಹಳ ಅದ್ಭುತವಾಗಿತ್ತು ಸರ್, ಚೆನ್ನಾಗಿ ಹೇಳಿದ್ರಲ್ಲ. ಓಕೆ ಓಕೆ ಮಾಸ್ಟರ್ಸ್, ಯಾರಾದ್ರೂ ಮಾಸ್ಟರ್ಸ್? ಪ್ರಶಾಂತಿ ಮ್ಯಾಮ್. ನಮಸ್ತೆ ಸರ್. ಶರಣಾರ್ಥಿ ಶರಣಾರ್ಥಿ ಸರ್. ನಮಸ್ತೆ ಸರ್. ಬಸವಣ್ಣನ ಉಪದೇಶಗಳ ಬಗ್ಗೆ ತುಂಬಾ ಅಂತವಾಗಿ ಹೇಳಿದ್ ಮೇಡಮ್ ಸರ್, ಅರ್ಥವರ್ಥವಾಗಿ ಹೇಳಿದ್ದೀರಿ. ಇನ್ನೂ ಇದೆ, ಬಸವಣ್ಣನ ಹೇಳುವಾಗ ನಮಗೆ ಕೂಡಲ ಸಂಗಮದ ನೆನಪು ಬರ್ತದೆ ಸರ್. ಕೇಳಿಸ್ತದ ಸರ್? ಕೇಳಿಸ್ತಾ ಇದೆ, ಹೇಳಿ. ಕೇಳಿದ್ರು, ತುಂಬಾ ಅದ್ಭುತವಾಗಿ ಹೇಳಿದ್ರಿ ಸರ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ನೀವು ಅದಕ್ಕೆ ಸಂಬಂಧಪಟ್ಟ ಹಾಡುಗಳನ್ನು, ಪದ್ಯಗಳನ್ನು ಹೇಳಿದ್ರಿ ನೀವು. ನಿಜವಾಗಿ ಅದನ್ನು ಕೇಳುವಾಗ, ಇನ್ನು ಕೆಲವೆಲ್ಲ ನೀವು ಮೊದಲೊಮ್ಮೆ ಹೇಳಿದ್ರಿ, ಅದೆಲ್ಲ ನನಗೆ ಈಗಲೂ ನೆನಪದು. ಎಷ್ಟು ಚಂದ ನೀವು ರಾಗವತ್ತವಾಗಿ ಹಾಡ್ತೀರಿ ಸರ್. ಅದರ ಅರ್ಥಗರ್ಭಿತ, ಆ ಪದ್ಯಕ್ಕೆ ಪ್ರತಿಯೊಂದು ಸಾಲಿಗೂ ಇರುವಂತ ಅರ್ಥ. ಇನ್ನೊಂದು ನೀವೇನ್ ಹೇಳಿದ್ರಿ, ನಾವೀಗ ಧ್ಯಾನ ಮಾಡ್ತೀವಿ, ಚಕ್ರ ಆಕ್ಟಿವೇಟ್ ಮಾಡ್ತೀವಿ, ಗೂಢಾಕೇಶ ಮಾಡ್ತೀವಿ. ನಿಜವಾಗಿ ಸರ್, ಅದಕ್ಕೆಲ್ಲ ಹೋಗ್ತಾರೆ. ನಾವ್ ಈ ಧ್ಯಾನದಲ್ಲಿ ಕೂತ್ಕೊಂಡು ನಮ್ಮ ಚಕ್ರವನ್ನು ಆಕ್ಟಿವೇಟ್ ಮಾಡ್ಲಿಕ್ಕೆ ಆಗ್ತದೆ ಅಲ್ಲ ಸರ್, ಅದ್ರ ಸಮಯ ಹೋಗ್ತದೆ ಅಲ್ಲ ಸರ್? ಹೌದೌದು, ಹೌದಮ್ಮ. ನಾವೇ ಮಾಡ್ಬೇಕು, ನಮ್ಮ ಆತ್ಮ ನಾವು ಉದ್ಧಾರ ಮಾಡ್ಕೋಬೇಕು, ಬೇರೆ ಉದ್ಧಾರ ಮಾಡಕ್ಕಾಗಲ್ಲ. ಥ್ಯಾಂಕ್ ಯು ನಮ್ಮ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಶರಣಾರ್ಥಿ ಶರಣಾರ್ಥಿ ತಾಯಿ. ಮೈಕ್ ಆನ್ ಮಾಡ್ಕೊಂಡಿಲ್ಲ ಸಿಸ್ಟರ್, ಮೈಕ್ ಆನ್ ಮಾತಾಡಿ. ಇದೆ, ಮೈಕ್ ಒತ್ರಿ, ಆಫ್ ಆಗಿದೆ ಮೇಡಮ್. ಅದು ಮೈಕ್ ಈಗ ಇರ್ತೆ ನೋಡ್ರಿ, ಫಸ್ಟ್ನೇದು ಇಲ್ಲಿ ರೈಟ್ ಮಾಡ್ತಾರ. ಒಂದು ನಿಮಿಷ. ಆಪ್ಷನ್ ಬರ್ತಿಲ್ಲ ಮೇಡಮ್ ನೋಡಿದೆ. ಮೇಡಮ್ ಈಗ ಲಾಸ್ಟಿಗೆ ಇರುತ್ತೆ ನೋಡ್ರಿ.
ಮೇಡಮ್ sound. ಆಪ್ಷನ್ ಬರ್ತಿಲ್ವಾ ನಾಗರತ್ನ ಮ್ಯಾಮ್? ಆಪ್ಷನ್ ಬರ್ತಿಲ್ಲ. ಓಕೆ ನಾಗರತ್ನ ಮೇಡಮ್ ಆಪ್ಷನ್ ಬರ್ತಾ ಇಲ್ಲ. ಓಕೆ ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಹಾಕಿ ಮ್ಯಾಮ್. ಹಿಯರ್ ಅಷ್ಟೇ. ಥ್ಯಾಂಕ್ ಯು. ಇನ್ಯಾರು? ಓಕೆ ಥ್ಯಾಂಕ್ ಯು. ಮತ್ತೆ ಥ್ಯಾಂಕ್ ಯು ಸರ್, ನಿಮ್ಮ ಅದ್ಭುತವಾದ ಸಮಯವನ್ನ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸರ್. ಪರ್ಮಿಟ್ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ವೀಕ್ಷಿಸುವಂತ ಎಲ್ಲ ಆತ್ಮ ಬಂಧುಗಳಿಗೆ ಕೋಟಿ ಕೋಟಿ ಧನ್ಯವಾದಗಳು. ನೀವು ನೋಡಿ ನಿಮ್ ಫ್ರೆಂಡ್ಸಿಗೆ ಶೇರ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇದೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಂತ ಎಲ್ಲ ಮಾಸ್ಟರ್ಸಿಗೂ ತುಂಬ ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ಎಂಡ್ ಮಾಡಿ.